ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಹಿಂದೂ ಅನಾಲಿಸಿಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಬದಲಾವಣೆ ಇದೆ. ಹಲವಾರು ಜನ ಕನ್ನಡ ಮೀಡಿಯಂ ಅವರು ಮೆಸೇಜ್ ಮಾಡ್ತಾ ಇದ್ರಿ, ಮೊದಲು ಹೇಗೆ ಕನ್ನಡದಲ್ಲೂ ಇರ್ತಾ ಇತ್ತು ಅದೇ ಥರ ಬೇಕಿತ್ತು ಅಂತ. ಹಾಗಾಗಿ ಇನ್ಮೇಲೆ ಮುಂದೆ ತೋರಿಸ್ತೇನೆ. ಒಂದು ಕಡೆ ಇಂಗ್ಲೀಷು, ಒಂದು ಕಡೆ ಕನ್ನಡ, ಈ ಥರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಿಮಗೆ ಸಮಯ ಯಾವ ಥರ ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಆಮೇಲೆ ಬೇಕಿದ್ರೆ PDF ಅನ್ನು ಕಂಪ್ಲೀಟಾಗಿ ಓದ್ಕೋಬಹುದು. ಮತ್ತು ಪ್ರತಿ ಎಡಿಟೋರಿಯಲ್ಲು ಮತ್ತು ಉಳಿದಿರೋ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಎಲ್ಲವನ್ನು ಕವರ್ ಮಾಡ್ತಾ ಇದ್ದೇವೆ. ಇಂಪಾರ್ಟೆಂಟ್ ಆಗಿರೋ ಪ್ರತಿ ವಿಷಯವನ್ನು ಸಹ ನಾವು ಕವರ್ ಮಾಡ್ತಾ ಇದ್ದೇವೆ. ಮೊದಲು ಎಡಿಟೋರಿಯಲ್ಸ್ ಇರುತ್ತೆ. ಎಡಿಟೋರಿಯಲ್ಸ್ ಆದಮೇಲೆ ಇಂಪಾರ್ಟೆಂಟ್ ನ್ಯೂಸ್ ಎಲಿಮೆಂಟ್ಸ್ಗಳಿರುತ್ತೆ. ಮತ್ತು ಇದು ಪ್ರಿಲಿಮ್ಸಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಇಂಪಾರ್ಟೆಂಟ್ ನ್ಯೂಸ್ ಆದಮೇಲೆ ಒಂದು ಪ್ರಿಲಿಮ್ಸ್ ಕ್ವಶನ್ ಇರುತ್ತೆ. ಆ ಕ್ವಶನ್ ಆನ್ಸರನ್ನು ನೀವು ಕಮೆಂಟ್ ಮಾಡಿ, ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆನಾ? ಇನ್ನಷ್ಟು ಬೇರೆ ಬೇರೆ ಏನಾದರೂ ಬದಲಾವಣೆಗಳನ್ನು ಮಾಡಲಿಕ್ಕಾಗತ್ತಾ ಅಂತ ಟ್ರೈ ಮಾಡ್ತೇನೆ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾಗಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಚಾಣಕ್ಯ ಒಂದು ಮಾತನ್ನು ಹೇಳ್ತಾನೆ, ಒಂದು ಕೋಟನ್ನು ಇಟ್ಟಿದ್ದೇನೆ. ಬಿಫೋರ್ ಯು ಸ್ಟಾರ್ಟ್ ಸಮ್ ವರ್ಕ್, ಆಲ್ವೇಸ್ ಆಸ್ಕ್ ಯುವರ್ ಸೆಲ್ಫ್ 3 ಕ್ವಶನ್ಸ್. ಯಾವುದೇ ಕೆಲಸಕ್ಕೆ ಇಳಿಯೋ ಮೊದಲು, ಕೆಲಸವನ್ನು ಪ್ರಾರಂಭಿಸೋ ಮೊದಲು 3 ಪ್ರಶ್ನೆಗಳನ್ನು ನಿಮಗೆ ನೀವು ಹಾಕ್ಕೊಳ್ಳಿ. ಮೊದಲನೇದು, ವೈ ಆಮ್ ಐ ಡೂಯಿಂಗ್ ಇಟ್? ಈ ಕೆಲಸವನ್ನು ಯಾಕೆ ಮಾಡಲಿಕ್ಕೆ ಹೊರಟಿದ್ದೇನೆ ನಾವು? ವೈ ಬಹಳ ಕ್ಲಿಯರ್ ಆಗಿರಬೇಕು. ಯಾಕೆ ಅಲ್ವಾ? ಮತ್ತು ವಾಟ್ ದ ರಿಸಲ್ಟ್ ಮೈಟ್ ಬಿ? ಇದರಿಂದ ಏನು ಪರಿಣಾಮಗಳು ಉಂಟಾಗಬಹುದು, ಇದರ ರಿಸಲ್ಟ್ಗಳು ಏನೇ ಇರಬಹುದು, ಅದಕ್ಕೆ ನಾನು ರೆಡಿ ಆಗಿದ್ದೀನಾ? ಆ್ಯಂಡ್ ವಿಲ್ ಐ ಬಿ ಸಕ್ಸಸ್ಫುಲ್? ಇದರಲ್ಲಿ ನನಗೆ ಯಶ ಸಿಗುತ್ತಾ? ಸಿಕ್ಕಿದ್ರೇನು, ಸಿಗದೇ ಇದ್ರೇನು, ಎಲ್ಲ ಕಾನ್ಸಿಕ್ವೆನ್ಸ್ಗಳಿಗೂ ನಾನು ರೆಡಿಯಾಗಿದ್ದೀನ? ಓನ್ಲಿ ವೆನ್ ಯು ಥಿಂಕ್ ಡೀಪ್ಲಿ ಆ್ಯಂಡ್ ಫೈಂಡ್ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್ಸ್ ಟು ದೀಸ್ ಕ್ವಶನ್ಸ್, ಗೋ ಅಹೆಡ್. 3 ಪ್ರಶ್ನೆಗಳನ್ನು ಮಾಡ್ಕೋಬೇಕು. ವೈ, ವಾಟ್, ವಿಲ್ ಐ ಬಿ ಸಕ್ಸಸ್ಫುಲ್? ಈ ಪ್ರಶ್ನೆಗಳನ್ನು ಮಾಡ್ಕೊಂಡಾದ್ಮೇಲೆ ಕೆಲಸವನ್ನು ಪ್ರಾರಂಭಿಸಬೇಕು. ಕೆಲಸ ಪ್ರಾರಂಭಿಸಿದ ಮೇಲೆ ಮತ್ತೆ ಡೌಟ್ ಇರಬಾರ್ದು. ಸೇನೆಗೆ ಸೇರ್ಕೊಂಡ್ಮೇಲೆ, ಯುದ್ಧಕ್ಕೆ ಹೋದ್ಮೇಲೆ ಶತ್ರು ಸೈನಿಕರನ್ನು ಎಣಿಸಬಾರ್ದು. ಹೋರಾಡೋದು ಮಾತ್ರ ನಮ್ಮ ಗುರಿ. UPSCಗೆ ಬಂದ ಮೇಲೆ ಸಿಲೆಬಸ್ ಎಷ್ಟು ದೊಡ್ಡದಿದೆ ಅಂತ ಯೋಚನೆ ಮಾಡ್ತಾ ಕೂತ್ಕೋಬಾರ್ದು. ಓದೋದು ಮಾತ್ರ ನಮ್ಮ ಕೆಲಸ. ಆಕ್ಟಿವ್ ರೀಕಾಲ್ ಮಾಡೋದು, ಪ್ರಶ್ನೆಗಳನ್ನು ಅನಲೈಸ್ ಮಾಡೋದು, ಮುಂದುವರಿತಾ ಇರೋದು ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಎಡಿಟೋರಿಯಲ್ಸ್. ಭಾರತ ಮತ್ತು ಇಸ್ರೇಲ್ಗೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಮೋದಿಯವರು ಇಸ್ರೇಲಿಗೆ ಭೇಟಿ ನೀಡಲಿಕ್ಕಿದ್ದಾರೆ. ಇದರಲ್ಲಿ ಒಂದು ವಿಷಯ ನಾವು ನೋಡಬೇಕಾಗಿರೋದು ಭಾರತದ ಡಿಹೈಪ್ನೇಟೆಡ್ ಪಾಲಿಸಿ ಅಂತ. ಅಂದರೆ ಭಾರತ ಯಾವಾಗಲೂ ಸ್ವತಂತ್ರವಾಗಿ ಇಸ್ರೇಲ್ ಪ್ಯಾಲೆಸ್ಟೈನ್ ಸಂಬಂಧವನ್ನು ನಿರ್ವಹಿಸ್ತಾ ಇರುತ್ತೆ. ಇರಾನು ಅಮೇರಿಕಾ ಸಂಘರ್ಷ ಒಂದು ಕಡೆ ಇದೆ, ಇನ್ನೊಂದು ಕಡೆ ಪಶ್ಚಿಮ ಏಷ್ಯಾ ಅಥವಾ ವೆಸ್ಟ್ ಏಷ್ಯಾದಲ್ಲಿ ಬೇರೆ ಬೇರೆ ಗಲ್ಫ್ ಕಂಟ್ರೀಸ್ಗಳಿದೆ. ಎಲ್ಲ ಇನ್ಸ್ಟೆಬಿಲಿಟಿಗಳ ನಡುವೆಯೂ ಸಹ ಭಾರತಕ್ಕೆ ತನ್ನ ಹಿತಾಸಕ್ತಿ ಏನು ಅನ್ನೋದು ತಲೆಯಲ್ಲಿರುತ್ತೆ. ಹೀಗೆ ಈ ಒಂದು ಕಾರಣ ಇಟ್ಕೊಂಡು ಇಸ್ರೇಲ್ ಜೊತೆ ಪ್ರತ್ಯೇಕವಾಗಿ ಬಾಂಧವ್ಯವನ್ನು ಮುಂದುವರಿಸ್ತಾ ಇರುತ್ತೆ. ಅದಕ್ಕೆ ಡಿಹೈಪ್ನೇಟೆಡ್ ಪಾಲಿಸಿ. ಡಿಹೈಪ್ನೇಟ್ ಅಂತಂದರೆ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಎರಡನ್ನು ಸಪ್ರೇಟ್ ಆಗಿ ಪರಿಗಣಿಸೋದು. ಇಸ್ರೇಲ್ ಜೊತೆ ಏನು ನಾವು ಸಂಬಂಧ ನಿರ್ವಹಿಸ್ತೀವೋ ಅದರಿಂದ ನಮ್ಮ ಮತ್ತು ಪ್ಯಾಲೆಸ್ಟೈನ್ ಸಂಬಂಧಕ್ಕೆ ಯಾವುದೇ ಎಫೆಕ್ಟ್ ಆಗಬಾರ್ದು. ನಾವು ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಜೊತೆ ಆ ಸಂಬಂಧ ನಿರ್ವಹಿಸೋದ್ರ ಬಗ್ಗೆ ಮಾಡ್ಕೊಂಡಿರುವ ಪಾಲಿಸಿ ಯಾವುದು? ಡಿಹೈಪ್ನೇಟೆಡ್. ಬಹಳ ಇಂಪಾರ್ಟೆಂಟು. 2 ಸ್ಟೇಟ್ ಥಿಯರಿ ಅನ್ನೋದು ಸಹ ಮೊದಲು ಕೇಳಿದರು. ಹೈಪನೇಟೆಡ್ ಪಾಲಿಸಿ ಇದು ಸಹ ಬಹಳ ಇಂಪಾರ್ಟೆಂಟ್. ಇಸ್ರೇಲ್ ಜೊತೆ ಏನೇನು ನಮ್ಮ ಈಗ ಬೆಳವಣಿಗೆಗಳು ಏನೇನು ಅಂತ ನೋಡೋದಾದರೆ ನೋಡಿ, ಭಾರತ ಮೊದಲು ಖರೀದಿ ಮಾಡ್ತಾ ಇತ್ತು ಇಸ್ರೇಲಿಂದ. ಈಗ ಬರೀ ಖರೀದಿ ಮಾಡೋದು ಮಾತ್ರ ಅಲ್ಲ, ಅದರ ಜೊತೆ ಸೇರಿಕೊಂಡು ಜಂಟಿ ಅಭಿವೃದ್ಧಿ ಮಾಡ್ತಾ ಇದೆ. ನಾವು ಇಸ್ರೇಲಿನ ರಫ್ನಲ್ಲಿ ನಮ್ಮ ಪಾಲೆಷ್ಟಿದೆ? 34% ಇದೆ. ಇಸ್ರೇಲು ಟೋಟಲ್ಲು ಬೇರೆ ಬೇರೆ ದೇಶಗಳಿಗೆ ಎಷ್ಟು ರಫ್ತು ಮಾಡುತ್ತೋ 34% ನಮ್ಮ ದೇಶಕ್ಕೆ ಬರ್ತಾ ಇದೆ. ಆದರೆ ನಾವು ಬರೀ ಖರೀದಿ ಮಾಡೋದು ಮಾತ್ರ ಅಲ್ಲ, ಈಗ ಅಲ್ಲಿನ ಬೇರೆ ಬೇರೆ ಜಾಯಿಂಟ್ ಡೆವಲಪ್ಮೆಂಟ್ ಮಿಷನ್ಗಳಲ್ಲೂ ಸಹ ನಾವು ಪಾಲ್ಗೊಳ್ತಾ ಇದ್ದೇವೆ. ಬರಾಕ್ 8 ಮಿಸೈಲ್ ಜಾಯಿಂಟ್ ಡೆವಲಪ್ಮೆಂಟಲ್ಲಿ ಭಾರತ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಇನ್ನೊಂದು ಮಿಷನ್ ಸುದರ್ಶನ್ ಚಕ್ರ, ಅಂದರೆ ಐರನ್ ಬೀಮ್ ಲೇಸರ್ ತಂತ್ರಜ್ಞಾನ ಪಡೆಯೋದು ಭಾರತದ ಮುಖ್ಯವಾದಂಥ ಗುರಿ. ಅದು ಡ್ರೋನ್ಸು, ರಾಕೆಟ್ಗಳನ್ನು ಬರ್ತಾ ಹಾದಿಯಲ್ಲೇ ಡಿಸ್ಟ್ರಾಯ್ ಮಾಡಿಬಿಡುತ್ತೆ. ಬರ್ತಾ ಇರುವಂಥ ಹಾದಿಯಲ್ಲೇ ಡಿಸ್ಟ್ರಾಯ್ ಮಾಡೋದು.
ಇಂಥ ಕಡಿಮೆ ವೆಚ್ಚದಲ್ಲಿ ತಡೆಯುವಂತಹ ಒಂದು ತಂತ್ರಜ್ಞಾನ ಅದನ್ನು ಸಹ ಪಡ್ಕೊಳ್ಳಿಕ್ಕೆ ಭಾರತ ಮುಂದಾಗ್ತಾ ಇದೆ. ಇದರ ಜೊತೆ FTA ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಿಕ್ಕೆ ಮುಖ್ಯವಾಗಿ ಭಾರತ ಟೋಟಲ್ ಆಗಿ ಒಂದು ಗುರಿ ಇಟ್ಕೊಂಡಿದೆ. ಇಷ್ಟು ದ್ವಿಪಕ್ಷೀಯ ವ್ಯಾಪಾರ $3.75 ಬಿಲಿಯನ್ ಅಷ್ಟನ್ನು ಈಗ ಸಾಧಿಸಿದ್ದೇವೆ. ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ಹೆಚ್ಚಿಸಬೇಕು ಅಂತ ಮಾತುಕತೆ ನಡೀತಾ ಇದೆ. ಸೊ ಮೊದಲನೇದೇನು ಡಿಫೆನ್ಸ್, ರಕ್ಷಣಾ ಕ್ಷೇತ್ರ, ಎರಡನೇದೇನು ಎಕನಾಮಿಕ್ ಮತ್ತು ಟೆಕ್ನಿಕಲ್. ಅದರಲ್ಲೂ ಇಸ್ರೇಲಿನ ಕೃಷಿ ಕ್ರಾಂತಿ. ನಾನು ಬೆಳಿಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಒಂದು ಪಾಯಿಂಟ್ ಹೇಳಿದ್ದೆ. ಒಂದು ಕಾಲದಲ್ಲಿ ಇಸ್ರೇಲಿಗೆ ನೀರಿನ ಅವಶ್ಯಕತೆ ಎಷ್ಟಿತ್ತು, ಮುಕ್ಕಾಲು ಭಾಗ ಡೆಸರ್ಟೇ ಇದ್ದರೂ ಸಹ ಇವತ್ತು ನೀರನ್ನು ಎಕ್ಸ್ಪೋರ್ಟ್ ಮಾಡೋ ಕಂಟ್ರಿಯಾಗಿ ಬದಲಾಗಿದೆ ಅದು. ಹಾಗಾಗಿ ಇಸ್ರೇಲಿನ ಆ ಟೆಕ್ನಾಲಜಿಯನ್ನು ಭಾರತ ಸಹ ಪಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ. ಇಸ್ರೇಲ್ ನೆರವಿನಿಂದ ಸುಮಾರು ಉತ್ಕೃಷ್ಟತಾ ಕೇಂದ್ರಗಳು, ಸೆಂಟರ್ ಆಫ್ ಎಕ್ಸಲೆನ್ಸ್, ಫಾರ್ಮರ್ಸ್ಗಳಿಗೆ ಹೈ ಈಲ್ಡ್ ಫ್ರೂಟ್ಸು ಮತ್ತು ವಾಟರ್ ಸೇವಿಂಗ್ ಟೆಕ್ನಾಲಜಿಯನ್ನು ಇಸ್ರೇಲ್ ಮೂಲಕ ತೆಗೆದುಕೊಂಡು ಬರಲಿಕ್ಕೆ ಮುಂದಾಗ್ತಾ ಇದ್ದೇವೆ. ಜಲ ನಿರ್ವಹಣೆ, ಸುಧಾರಿತ ಬೇಸಾಯಕ್ಕೆ ಇದು ಹೆಲ್ಪ್ ಆಗುತ್ತೆ. ಇಲ್ಲಿ ಹರಿಯಾಣ ಮತ್ತು ರಾಜಸ್ಥಾನದಂಥ ಪ್ರದೇಶಗಳಲ್ಲಿ. ಇನ್ನು ಸ್ಟ್ರಾಟಜಿಕ್ ಕನೆಕ್ಟಿವಿಟಿ, IMEC ಅಂತಂದರೆ ಇಂಡಿಯಾ, ಆಮೇಲೆ ಮಿಡಲ್ ಈಸ್ಟು, ಆಮೇಲೆ ಯುರೋಪ್ ಎಕನಾಮಿಕ್ ಕಾರಿಡಾರ್. ಈ ಒಂದು ಕಾರಿಡಾರಿಂದ ಸುಯೇಜ್ ಕಾಲುವೆ ಇದೆಯಲ್ವ, ಅದರ ಮೇಲಿನ ಅವಲಂಬನೆ ತಗ್ಗುತ್ತೆ. ಗೋಸ್ಕರ ನಮಗೆ ಒಂದು ಹೊಸ ಸುರಕ್ಷಿತ ವ್ಯಾಪಾರ ಮಾರ್ಗ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಅಂತ ಕರೀತಾರೆ. ಅದನ್ನು ಮತ್ತೆ ಪುನಶ್ಚೇತನಗೊಳಿಸಲಿಕ್ಕೆ ಎರಡು ದೇಶಗಳು ಮುಂದಾಗ್ತಾ ಇವೆ. ಮತ್ತು ಇಸ್ರೇಲು ಭಾರತವನ್ನು ಆಹ್ವಾನಿಸ್ತಾ ಇದೆ ತನ್ನ ಮೈತ್ರಿಕೂಟಕ್ಕೆ. ಅಂದರೆ ಅವಾಗವಾಗ ಅದರ ಅಲಯನ್ಸ್, ರೀಜ್ನಲ್ ಥ್ರೆಟ್ಸ್ಗಳು ಅದೆಲ್ಲವನ್ನು ನಿಭಾಯಿಸಲಿಕ್ಕೆ ಭಾರತವನ್ನು ಸಹ ಆಹ್ವಾನಿಸ್ತಾ ಇದೆ. ಆದರೆ ಭಾರತ ಯಾವಾಗಲೂ ತನ್ನ ಸ್ಟ್ರಾಟಜಿಕ್ ಆಟೋನಮಿ, ಒಂದು ಕಾರ್ಯತಂತ್ರೀಯ ಸ್ವಾಯತ್ತತೆ, ವ್ಯೂಹಾತ್ಮಕ ಸ್ವಾಯತ್ತತೆ ಅಂತ ಸಹ ಹೇಳ್ತೇವೆ, ಅದನ್ನು ಭಾರತ ಯಾವಾಗಲೂ ಕಾಯ್ದುಕೊಳ್ಳುತ್ತೆ. ಅದರ ಅರ್ಥ ಏನು, ಈ ಕಡೆ ಅರಬ್ ರಾಷ್ಟ್ರಗಳಿದೆ, ಆಮೇಲೆ ಇರಾನ್ ಮತ್ತು ಈ ಕಡೆ ಇಸ್ರೇಲು, ಈ ಮೂರು ವಿಭಾಗಗಳ ಜೊತೆ ಒಳ್ಳೆಯ ಸಂವಹನವನ್ನು ಬೆಳೆಸ್ಕೊಂಡು ಹೋಗೋದು, ಮುಂದುವರ್ಸ್ಕೊಂಡು ಹೋಗೋದು, ಕಾಪಾಡಿಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಭಾರತಕ್ಕೆ. ಸೊ ಹಾಗಾಗಿ ಭಾರತ ಏನನ್ನ ಮಾಡ್ತಾ ಇರುತ್ತೆ, ಸ್ಟ್ರಾಟಜಿಕ್ ಆಟೋನಮಿ, ವ್ಯೂಹಾತ್ಮಕ ಸ್ವಾಯತ್ತತೆ ಅಥವಾ ಕಾರ್ಯತಂತ್ರೀಯ ಸ್ವಾಯತ್ತತೆ, ಇದು ಭಾರತದ ಒಂದು ಚಾಣಾಕ್ಷತನ ಅಂತ. ಇನ್ನು ಇಂಡಿಯಾಸ್ ಟ್ರೇಡ್ ಡಿಪ್ಲೊಮಸಿ. ಇವಾಗಿ ಮೊದಲೆಲ್ಲ ಭಾರತ ತುಂಬ ಸ್ವಲ್ಪ ಕೂಲಂಕುಷವಾಗಿ ಬಹಳ ಯೋಚನೆ ಮಾಡಿ ಸಂಕುಚಿತ ಮನೋಭಾವವನ್ನು ಇಟ್ಕೊಂಡಿತ್ತು, ಆರ್ಥಿಕ ಸಂಕುಚಿತ ಮನೋಭಾವ. ಆ ಟ್ರೇಡ್ ಸ್ಟ್ರಾಟಜಿಯಲ್ಲಿ ಈಗ ಶಿಫ್ಟ್ ಆಗ್ತಾ ಇದೆ. ಮೂವಿಂಗ್ ಅವೇ ಫ್ರಮ್ ರೀಜನಲ್ ಕಾಷನ್, ಸೈನಿಂಗ್ ಹಿಸ್ಟೋರಿಕ್ ಡೀಲ್ಸ್, ಮೇಜರ್ ಡೆವಲಪ್ಡ್ ಎಕಾನಮೀಸ್. ದೊಡ್ಡ ದೊಡ್ಡ ಮುಂದುವರಿದ ರಾಷ್ಟ್ರಗಳ ಜೊತೆ ಭಾರತ ಈಗ FTAಗಳನ್ನು ಮಾಡ್ಕೊಳ್ತಾ ಇದೆ. ಗೋಲ್ ಏನು ನಮ್ಮದು, ರೀಚಿಂಗ್ $2 ಟ್ರಿಲಿಯನ್ ಇನ್ ಎಕ್ಸ್ಪೋರ್ಟ್ ಬೈ 2030. 2030 ಹೊತ್ತಿಗೆ $2 ಟ್ರಿಲಿಯನ್ ಅಷ್ಟು ಮೌಲ್ಯದ ರಫ್ತನ್ನು ಮಾಡೋದು ನಮ್ಮ ಗುರಿ. ಹಾಗಾಗಿ ಏನೇನು ಬದಲಾವಣೆ ಆಗಿದೆ ನೋಡಿ. ಭಾರತ 2019 ಸಂದರ್ಭದಲ್ಲಿ ಟೋಟಲ್ ಏನು ರಫ್ತು ಮಾಡ್ತಿದ್ದೀವಲ್ವ ನಾವು, ಅದರಲ್ಲಿ 22% ಮಾತ್ರ FTAಗಳ ಅಂಡರಲ್ಲಿ ಬರ್ತಾ ಇತ್ತು, ಮುಕ್ತ ವ್ಯಾಪಾರ ಒಪ್ಪಂದಗಳ ಅಡಿಯಲ್ಲಿ ಇರ್ತಾ ಇತ್ತು. 22% ಇರೋದು ಈಗ ಅದೆಷ್ಟಾಗಿದೆ, 2026 ಬರೋ ತನಕ 71%ಗೆ ಏರಿಕೆ ಆಗಿದೆ. ರಫ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಮ್ಯಾಸಿವ್ ಕವರೇಜ್ FTA ಅಂಡರಲ್ಲಿ. ಮತ್ತು ಅದರಲ್ಲೂ ಯುರೋಪಿಯನ್ ಯೂನಿಯನ್ ಒಪ್ಪಂದಗಳ ತಾಯಿ, ಮದರ್ ಆಫ್ ಆಲ್ ಡೀಲ್ಸ್, ಶುಲ್ಕ ಅಥವಾ ಟ್ಯಾರಿಫ್ ಸುಂಕ ಕಡಿತ ಆಗಿರೋದು ಗೊತ್ತಿದೆ ನಿಮಗೆ. ಜನವರಿ 2026ರಲ್ಲಿ ಸಹಿಯಾಗಿರೋದು. 90%ಗಿಂತ ಹೆಚ್ಚು ಸರಕುಗಳ ಮೇಲೆ ಸುಂಕ ರದ್ದಾಗ್ತಾ ಇದೆ. ರಿಮೂವಲ್ ಆಫ್ ಟ್ಯಾಕ್ಸಸ್ ಅಂಡ್ ಓವರ್ 90% ಆಫ್ ಗೂಡ್ಸ್. ಇದರಿಂದಾಗಿ ಭಾರತದ ಟೆಕ್ಸ್ಟೈಲ್, ಜವಳಿ, ಫಾರ್ಮಾಸ್ಯೂಟಿಕಲ್ಸ್, ಚರ್ಮದ ಉತ್ಪನ್ನಗಳು, ಯುರೋಪಿನ ಮಾರುಕಟ್ಟೆಯಲ್ಲಿ ನಮ್ಗೆ ಅವಕಾಶ ಇದೆಲ್ಲ ಸಿಗ್ತಾ ಇದೆ. ಇದರಿಂದಾಗಿ ಮತ್ತೆ ಏನಾಗುತ್ತೆ, ಬಾಂಗ್ಲಾದೇಶ, ವಿಯೆಟ್ನಾಂ. ಬಾಂಗ್ಲಾದೇಶ ಮತ್ತು ಭಾರತದ ನಡುವಿನ ಸ್ಪರ್ಧೆ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಒಂದು ಎಡಿಟೋರಿಯಲ್ನಲ್ಲಿ. ಬಾಂಗ್ಲಾದೇಶ ಮೊದಲು ಬಹಳ ಒಳ್ಳೆ ರೀತಿಯಲ್ಲಿ ಸ್ಪರ್ಧೆ ಕೊಡ್ತಾ ಇತ್ತು. ಅದಕ್ಕೆ ಇನ್ನು ಕೆಲವು ವರ್ಷಗಳಲ್ಲಿ ಅದಕ್ಕೆ ಕೊಟ್ಟಿರ್ತಕ್ಕಂತಹ ಒಂದು ಡಿಸ್ಕೌಂಟ್ ಅಂತ ಹೇಳ್ಬೋದು, ಅಲ್ವಾ, ಆ ಒಂದು ರಿಯಾಯಿತಿ ಕೊನೆ ಆಗುತ್ತೆ. ಬಾಂಗ್ಲಾದೇಶ ಮತ್ತು ವಿಯೆಟ್ನಾಂ ಜೊತೆ ಒಳ್ಳೆ ಸ್ಪರ್ಧೆಯನ್ನು ಎದುರಿಸಲಿಕ್ಕೆ ಭಾರತಕ್ಕೆ ಸಹಾಯ ಆಗುತ್ತೆ. ಇನ್ನು ಅಮೆರಿಕದ ಜೊತೆ ಮಾಡ್ಕೊಂಡಿರೋ ಒಪ್ಪಂದದ ಪ್ರಕಾರ ಸೆಮಿಕಂಡಕ್ಟರ್ ಮತ್ತು ರೇರ್ ಅರ್ತ್, ಅಪರೂಪದ ಧಾತುಗಳು ಅಥವಾ ವಿರಳ ಲೋಹಗಳು ಅಂತೆಲ್ಲ ಕರೀತಾರೆ, ಇದನ್ನೆಲ್ಲ ಪೂರೈಕೆ ಮಾಡಿಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ.
ಇಷ್ಟೆಲ್ಲ ಸಿಕ್ಕಿದ ಮೇಲೆ ಏನಾಗುತ್ತೆ ಅಂತಂದರೆ ಎಲೆಕ್ಟ್ರಾನಿಕ್ ಉತ್ಪಾದನೆಯಲ್ಲಿ ಭಾರತ ಒಂದು ಜಾಗತಿಕ ಕೇಂದ್ರ ಆಗುತ್ತೆ ಅನಿಸಿದೆ ನಮಗೆ. ಫೈನಲ್ ಆಗಿ ನಮ್ಮ ಗುರಿ ಏನು? ವಿಕಸಿತ್ ಭಾರತ್. ಜಾಗತಿಕ ಮೌಲ್ಯ ಸರಪಳಿ ಅಂತ ಕರಿತೇವೆ. ವ್ಯಾಲ್ಯೂ ಚೈನಲ್ಲಿ ಭಾರತ ಇನ್ವಾಲ್ವ್ ಆಗೋದ್ರಿಂದ MSME ಭಾರತದ ಹೆಲ್ಪ್ ಆಗುತ್ತೆ. ಮತ್ತು ಒಂದೇ ದೇಶದ ಮೇಲೆ ಅವಲಂಬಿತ ಆಗ್ತಾ ಇಲ್ಲ ನಾವು. ಬೇರೆ ಬೇರೆ ಖಂಡಗಳ ಜೊತೆ, ಬೇರೆ ಬೇರೆ ದೇಶಗಳ ಜೊತೆ ವ್ಯಾಪಾರ ಬೆಳೆಸ್ತಾ ಇದ್ದೇವೆ. ಇದರಿಂದ ನಮ್ಮ ಎಕಾನಮಿ ಒಂದು ಡೈವರ್ಸಿಟಿ, ಎಕನಾಮಿಕ್ ಡೈವರ್ಸಿಫಿಕೇಶನ್ ಅಂತ ಕರಿತೇವೆ, ಇದು ಸಹ ವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನು SIR ಪ್ರೊಸೆಸ್ ಆ್ಯಂಡ್ ಎಲೆಕ್ಟೋರಲ್ ಎಕ್ಸ್ಕ್ಲೂಷನ್. SIR ಬಗ್ಗೆ ಪ್ರತಿದಿನ ಅಥವಾ ಆವಾಗವಾಗ ಒಂದ್ಸರಿ ನೋಡ್ತಾನೆ ಇರ್ತೇವೆ. ಗಂಭೀರ ಚರ್ಚೆಗೆ ಕಾರಣ ಆಗ್ತಾ ಇರುವಂಥ ವಿಷಯ. ಬೃಹತ್ ಪ್ರಮಾಣದಲ್ಲಿ ಮತದಾರರ ಹಕ್ಕುಗಳು ಅಥವಾ ಹೆಸರುಗಳನ್ನ ಕೈ ಬಿಟ್ಟಿದ್ದಾರೆ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅನ್ನುವಂಥ ಒಂದು ಆಶಯಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ? ಗುಜರಾತ್ ಮತ್ತು ತಮಿಳುನಾಡಂಥ ರಾಜ್ಯಗಳಲ್ಲಿ 11% ಹೆಚ್ಚು ಮತದಾರರನ್ನ ಪಟ್ಟಿನ ತೆಗೆದುಹಾಕಿದ್ದಾರೆ. ಈ ರಾಜ್ಯಗಳಿಗೆ ಜನರು ವಲಸೆ ಬರ್ತಾ ಇರ್ತಾರೆ. ಈ ಮತದಾರರ ಸಂಖ್ಯೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕುಸಿತಾ ಇರೋದು ತರ್ಕಕ್ಕೆ ನಿಲುಕದ ವಿಷಯ ಅಂತ ಈ ಎಡಿಟೋರಿಯಲ್ನಲ್ಲಿ ಹೇಳ್ತಾ ಇದ್ದಾರೆ. ಅದರ ಜೊತೆ ಪುರುಷರಿಗಿಂತ ಮಹಿಳಾ ಮತದಾರರ ಹೆಸರುಗಳು ಜಾಸ್ತಿ ತೆಗೆದುಹಾಕಿದ್ದಾರೆ. ವಿವಾಹದ ನಂತರ ವಾಸಸ್ಥಳ ಬದಲಾಯಿಸ್ತಾರೆ. ಆದರೆ ಅಂತಹ ಮಹಿಳೆಯರ ಹೆಸರನ್ನು ಆಟೋಮೆಟಿಕ್ ಆಗಿ ವಿತೌಟ್ ಪ್ರಾಪರ್ ವೆರಿಫಿಕೇಶನ್ ಇಲ್ಲದೇ ತೆಗೆದುಹಾಕ್ತಾ ಇದ್ದಾರೆ. ಪಟ್ಟಿಯಿಂದ ನಾಪತ್ತೆ ಆಗ್ತಾ ಇದೆ. ಇದರ ಜೊತೆ 2021 ಜನಗಣತಿ ವಿಳಂಬ ಆಗ್ತಾನೇ ಇದೆ. 2000 ಆಗ್ತಾ ಇದೆ ಅಂತಂದರೆ ಈ ವರ್ಷ ಆಗುತ್ತೆ. 26-27ಕ್ಕೆ ಜನಗಣತಿ ನಡೆಯುತ್ತೆ. ಚುನಾವಣಾ ಆಯೋಗ ಈಗೇನು ಮಾಡಬೇಕು? ಹಳೆಯ ದತ್ತಾಂಶ, ಓಲ್ಡ್ ಡೇಟಾ, ಅದರ ಆಧಾರದ ಮೇಲೆ ಪರಿಷ್ಕರಣೆ ನಡೆಸ್ತಾ ಇರೋದ್ರಿಂದ ದೋಷ ಆಗ್ತಾ ಇದೆ. ಮತ್ತು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂತಂದರೆ, ಚುನಾವಣಾ ಆಯೋಗ ಮನೆ ಮನೆ ಹೋಗಿ ಸಮೀಕ್ಷೆ ನಡೆಸೋ ಬದಲು ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ, ಮತದಾರರೇ ಮುಂದೆ ಬಂದ್ಕೊಂಡು ಇಲ್ಲ ನಮಗೆ ಅರ್ಹತೆ ಇದೆ ಅವ್ರು ಸಾಬೀತುಪಡಿಸ್ಬೇಕು. ಅಂದರೆ ಬರ್ಡನ್ ಈಗ ಸಿಟಿಸನ್ಸ್ ಮೇಲಿದೆ. ಇದು ಬಹಳ ದೊಡ್ಡ ಸಮಸ್ಯೆ. ಅನಿವಾರ್ಯತೆ ದೊಡ್ಡ ದೊಡ್ಡ ವಿಷಯಗಳಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅದನ್ನು ನಾವು ನೋಡ್ತಾ ಇರಬಹುದು. ಇನ್ನು ಆಧಾರ್ ಮತ್ತು ಪಾಸ್ಪೋರ್ಟ್ ಆಗಿದ್ದರೆ ನಾವು ಆವಾಗ ಬಳಸ್ತಾ ಇರ್ತೇವೆ. ಆದರೆ ಈ ಮತದಾರರ ಚೀಟಿ ಅಥವಾ ವೋಟಿಂಗ್ ಲಿಸ್ಟ್ ಇರಬಹುದು, ವೋಟರ್ ID ಇರಬಹುದು, ಅದನ್ನು 5 ವರ್ಷಕ್ಕೊಂದ್ಸರಿ ನೋಡೋದು, ಎಲ್ಲೆಲ್ಲೋ ಇಟ್ಟಿರ್ತಾರೆ. ಮತದಾನದ ದಿನದ ತನಕನೂ ಗೊತ್ತಿರೋದಿಲ್ಲ ಅಲ್ವಾ ತಮ್ಮ ಹೆಸರು ಇದೆಯೋ ಇಲ್ವಾ ಅಂತ. ಹಾಗಾಗಿ ಅದು ನಿರ್ಲಕ್ಷ್ಯಕ್ಕೆ ಕಾರಣ ಆಗುತ್ತೆ ಎಷ್ಟೋ ಸಾರಿ. ಇನ್ನು ನ್ಯಾಯಾಲಯದ ಪಾತ್ರ ಏನು? ಸುಪ್ರೀಂ ಕೋರ್ಟು ಮೊದಲೇ ನಿರ್ಧರಿಸಬೇಕಿತ್ತು ಈ ಪ್ರಕ್ರಿಯೆ ಸಾಂವಿಧಾನಿಕವಾಗಿದೆಯಾ. ಈ ಎಡಿಟೋರಿಯಲ್ನಲ್ಲಿ ಅವ್ರು ಹೇಳೋದೇನಂತಂದರೆ, ಸುಪ್ರೀಂ ಕೋರ್ಟ್ ವಿಫಲ ಆಗಿಬಿಟ್ಟಿದೆ ಇಲ್ಲಿ. ಆಧಾರ್ ಕಾರ್ಡಲ್ಲೂ ಅದೇ ಥರ ಮಾಡಿದರು, ಆಮೇಲೆ ಸ್ವಲ್ಪ ಡಿಲೇ ಮಾಡಿದರು ರಿಸಲ್ಟ್ ಕೊಡಲಿಕ್ಕೆ, ಜಡ್ಜ್ಮೆಂಟ್ ಕೊಡಲಿಕ್ಕೆ. ಈಗ ಇಲ್ಲೂ ಸಹ ಇದರ ಸಾಂವಿಧಾನಿಕತೆ, ಈ ಪ್ರಕ್ರಿಯೆ ಸಂವಿಧಾನಕ್ಕೆ ಬದ್ಧವಾಗಿದೆಯಾ ಅಂತ ನಿರ್ಧರಿಸೋದ್ರಲ್ಲಿ ಸುಪ್ರೀಂ ಕೋರ್ಟ್ ವಿಫಲ ಆಗಿಬಿಟ್ಟಿದೆ ಅಂತ ಲೇಖನದಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಪಶ್ಚಿಮ ಬಂಗಾಳದಲ್ಲಿ ಗೊಂದಲ ಅಲ್ವಾ, ಅದನ್ನು ನ್ಯಾಯಾಂಗ ಸರಿಪಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದೆ. ಇಡೀ ಪ್ರಕ್ರಿಯೆ ಸಮಗ್ರವಾಗಿ ಸುಧಾರಿಸ್ಲಿಕ್ಕೆ ಆಗುತ್ತಾ, ಸುಧಾರಣೆ ಮಾಡೋಣ ಅಂತ ಮುಂದಾಗ್ತಾ ಇಲ್ಲ. ನೆಕ್ಸ್ಟ್ ಇನ್ನೊಂದು ಎಡಿಟೋರಿಯಲ್ ನೋಡೋದು, ಅಂದರೆ ನಾನಿಲ್ಲಿ ಪ್ರತಿ ಎಡಿಟೋರಿಯಲ್ನ ವರ್ಡ್ ಟು ವರ್ಡ್ ಹೇಳ್ತಾ ಇಲ್ಲ. ಅಂತಂದರೆ ಎಕ್ಸಾಮಿಗೆ ಎಷ್ಟು ಇಂಪಾರ್ಟೆಂಟು ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೇನೆ. ಯಾವ ಪಾಯಿಂಟ್ ಇಂಪಾರ್ಟೆಂಟು ಮತ್ತು ಎಲ್ಲಿ ಅದನ್ನು ನಾವು ಕನೆಕ್ಟ್ ಮಾಡ್ಕೋಬಹುದು ಅಲ್ವಾ. ಎಡಿಟೋರಿಯಲ್ನ ಬಾಯ್ ಹರ್ಟ್ ಮಾಡಬಾರ್ದು ನಾವು. ಅದರ ಬದಲು ಹೆಚ್ಚು ವಿಷಯಗಳನ್ನು ತಿಳ್ಕೋಬೇಕು. ಒಂದು ಇಡೀ ಎಡಿಟೋರಿಯಲ್ನ ನಾವು ಎಲ್ಲೂ ಬಳಸ್ಕೊಳ್ಳೋದಿಲ್ಲ. ಎಡಿಟೋರಿಯಲ್ ಬರುವಂಥ ಮುಖ್ಯ ವಿಷಯಗಳನ್ನು ನಾವು ಕೆಲವೊಂದು ಕಡೆ ಎಕ್ಸಾಂಪಲ್ ಆಗಿ, ಕೆಲವೊಂದು ಕಡೆ ಡೇಟಾಕ್ಕೋಸ್ಕರ ಬಳಸ್ತಾ ಇರ್ತೇವೆ. ಫೈನಲ್ ಆಗಿ ನಿಮ್ಮ ಸ್ಟ್ಯಾಟಿಕ್ಕು ಚೆನ್ನಾಗಿದ್ದರೆ ಇದಕ್ಕೆ ಅದು ಹೆಲ್ಪ್ ಆಗ್ತಾ ಇರುತ್ತೆ. ಮೊದಲೆಲ್ಲ ನಾನು ಪ್ರತಿಯೊಂದು ದೊಡ್ಡ ದೊಡ್ಡ ಪಾಯಿಂಟ್ ಇಡ್ತಾ ಇದ್ದೆ. ಆದರೆ ಆಮೇಲೆ ಮುಖ್ಯವಾಗಿ ಬೇರೆ ಬೇರೆ ಇದನ್ನು ರೆಫರ್ ಮಾಡಿದ್ಮೇಲೆ ಗೊತ್ತಾಗಿದ್ದೇನು ಅಂತಂದರೆ, ಅಷ್ಟೊಂದು ವಿಷಯ ಈಗ ಬೇಕಾಗೋದಿಲ್ಲ. ಓವರಾಲ್ ವಿಷಯ ಬೇಕು, ಅಲ್ಲಿರುವಂಥ ಮುಖ್ಯವಾದ ಕಾನ್ಸೆಪ್ಟಲ್ ಕ್ಲಾರಿಟಿ ಬೇಕು. ಅದಾದಮೇಲೆ ನಿಮಗೆ ಅದನ್ನು ತಿಳ್ಕೊಂಡು ಮುಂದೆ ಈ ಕಡೆ ಕನೆಕ್ಟ್ ಮಾಡೋದು ಗೊತ್ತಾಗಬೇಕು. ಒಂದು ದಿವಸಗಳಾದಮೇಲೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ಜುಡಿಷಿಯಲ್ ರಿಟ್ರೀಟ್ ಆ್ಯಂಡ್ ಚಾಲೆಂಜ್ ಆಫ್ ಮೊಬಾಕ್ರಸಿ. ಗೋರಕ್ಷಣೆ ಅಂತ ಇರುತ್ತೆ ಅಲ್ವಾ, ಗೋರಕ್ಷಣೆ ಮಾಡಬೇಕು ಅಂತ ಗೋರಕ್ಷಕರು ಇರ್ತಾರೆ. ಅಂದರೆ ಅವರು ಮತ್ತೊಬ್ಬರ ಮೇಲೆ ಗುಂಪು ಹಲ್ಲೆ, ಮಾಬ್ ಲಿಂಚಿಂಗ್ ಅಂಥದನ್ನು ನಡೆಸ್ತಾ ಇರ್ತಾರೆ. ಹಿಂಸಾಚಾರ ನಡೆಯುತ್ತಾ ಇರುತ್ತೆ. ಇದನ್ನು ತಡೆಗಟ್ಟಲಿಕ್ಕೆ ಸುಪ್ರೀಂ ಕೋರ್ಟ್ ಏನು ಮಾಡಿತ್ತು, 2018ರಲ್ಲಿ ನಿರ್ದೇಶನಗಳನ್ನು ನೀಡಿತ್ತು. ಆದರೆ ಆ ನಿರ್ದೇಶನಗಳನ್ನು ಜಾರಿಗೊಳಿಸುವ ಜವಾಬ್ದಾರಿಯಿಂದ ಸುಪ್ರೀಂ ಕೋರ್ಟ್ ಹಿಂದೆ ಸರಿತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾದ ಚರ್ಚೆ ಆಗ್ತಾ ಇದೆ. ಅಂದರೆ ರೂಲ್ ಆಫ್ ಲಾ, ಕಾನೂನಿನ ಆಳ್ವಿಕೆ ಅಂತ ಹೇಳ್ತೀವಿ,
ಅಥವಾ ನ್ಯಾಯಾಂಗದ ಹೊಣೆಗಾರಿಕೆ ಇದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇವೆ. 2018ರಲ್ಲಿ ತಹಸೀನ್ ಪೂನಾವಾಲಾ ಅನ್ನುವಂಥ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಆವಾಗ ಅದನ್ನು ಇಂಥ ಹಲ್ಲೆಗಳನ್ನು, ಮಾಬ್ ಲಿಂಚಿಂಗನ್ನು ಘೋರ ಕೃತ್ಯ, ಹಾರೆಂಡಸ್ ಆಕ್ಟ್ ಆಫ್ ಮೊಬೋಕ್ರಸಿ ಅಂತ ಕರೆದಿತ್ತು. ಮತ್ತು ಇದನ್ನು ತಡಿಲಿಕ್ಕೆ ರಾಜ್ಯ ಸರ್ಕಾರಗಳು, ಪೊಲೀಸ್ ಇಲಾಖೆ ಶಿಕ್ಷಾರ್ಹ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಸಹ ಕೊಡುತ್ತೆ. ಮತ್ತು ಇಂತಹ ಹಿಂಸಾಚಾರದಿಂದ ನಾಗರಿಕರನ್ನು ರಕ್ಷಿಸಬೇಕು, ಸರ್ಕಾರದ ಪವಿತ್ರ ಕರ್ತವ್ಯ ಅಂತ ನ್ಯಾಯಾಲಯ ಪ್ರತಿಪಾದಿಸಿತು. ಆವಾಗ ಈಗೇನಾಯಿತು, ನಿಲುವಿನಲ್ಲಿ ಬದಲಾವಣೆ ಆಯಿತು. ಈಗ ಮುಖ್ಯ ನ್ಯಾಯಮೂರ್ತಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಾರ್ಗಸೂಚಿಗಳನ್ನು ನಿರ್ವಹಿಸ್ಲಿಕ್ಕೆ ಆಗೋದಿಲ್ಲ, ಇಟ್ ಈಸ್ ಅನ್ಮ್ಯಾನೇಜಬಲ್, ಸಾಧ್ಯ ಅದು ನಿರ್ವಹಿಸಲಿಕ್ಕೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾಕಂತಂದರೆ ಅವ್ರ ಪ್ರಕಾರ ಪ್ರತಿ ಅಪರಾಧವನ್ನು ಮತ್ತು ಅದರ ಸತ್ಯಾಸತ್ಯತೆಗಳನ್ನು ನೋಡಿಕೊಂಡು ಅದರ ಆಧಾರದ ಮೇಲೆ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಬೇಕು ಅಂತ ಅವ್ರು ಸೂಚಿಸ್ತಾರೆ. ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲಿಸದೇ ಇದ್ದರೂ ನ್ಯಾಯಾಲಯ ಅವುಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಕ್ರಮ ಕೈಗೊಳ್ಳಲಿಕ್ಕೆ ಹಿಂಜರಿತಾ ಇದೆ ಅಲ್ವಾ. ರಾಜ್ಯ ಸರ್ಕಾರಗಳು ಮಾಡಬೇಕಿತ್ತು. ಸುಪ್ರೀಂ ಕೋರ್ಟು ಈ ಥರ ನಿರ್ದೇಶನಗಳನ್ನು ಕೊಟ್ಟ ಮೇಲೆ ರಾಜ್ಯ ಸರ್ಕಾರಗಳು ಅದನ್ನು ಪಾಲಿಸಬೇಕಿತ್ತು. ಇವರು ಪಾಲಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಮುಂದೆ ಬಂದು ಇದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಥವಾ ಅವರನ್ನು ನ್ಯಾಯಾಲಯಗಳನ್ನು ರಾಜ್ಯ ಸರ್ಕಾರಗಳನ್ನು ನ್ಯಾಯಾಲಯ ತರಾಟೆಗೆ ತೆಗೆದುಕೊಳ್ಬಹುದಿತ್ತು. ಆ ಥರ ಮಾಡ್ತಾ ಇಲ್ಲ, ಅದನ್ನು ಮಾಡಲಿಕ್ಕೆ ಹಿಂಜರಿತಾ ಇದೆ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ಕೆಲವು ರಾಜ್ಯಗಳೇನು ಗೋರಕ್ಷಕರಿಗೆ ಅರೆ ಪೊಲೀಸ್ ಅಧಿಕಾರ ಅಂದರೆ ಏನಂತ ಕರೀತಾರೆ, ಕ್ವಾಸಿ ಪೊಲೀಸಿಂಗ್ ಅಂತ ಕರೀತಾರೆ, ಕ್ವಾಸಿ ಪೊಲೀಸಿಂಗ್ ಪವರ್ ಅಂತ. ಲಾ ಎನ್ಫೋರ್ಸ್ಮೆಂಟ್ ಒಂದು ಕಡೆ ಆದರೆ ಪ್ರೈವೇಟ್ ಮಾಬ್ಸ್ಗಳು ಇನ್ನೊಂದು ಕಡೆ. ಜನ ಇದ್ದಾರೆ, ಸಾಮಾಜಿಕವಾಗಿ ಅವರಿಗೇನೋ ಪೊಲೀಸರಷ್ಟು ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಕೆಲವು ರಾಜ್ಯಗಳಲ್ಲಿ. ಅದು ಕಾನೂನಿನ ಉಲ್ಲಂಘನೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಲ್ಲೆಗೆ ಒಳಗಾದವರು ಪ್ರತಿಯೊಬ್ಬರೂ ಪ್ರತ್ಯೇಕವಾಗಿ ಕಾನೂನು ಹೋರಾಟ ಮಾಡಬೇಕು ಅಂತಂದರೆ ಸಾಮಾನ್ಯ ಜನರಿಗೆ ನ್ಯಾಯವಾಗ ತಲುಪೋದಿಲ್ಲ, ಅವರಿಗೆ ಅವಾಗ ಕಷ್ಟ ಆಗುತ್ತೆ. ನ್ಯಾಯಾಲಯ ಮೊದಲು ತಾನು ಕೊಟ್ಟಿರುವಂಥ ಆದೇಶವನ್ನು ಎತ್ತಿಡಲಿಕ್ಕೆ ವಿಫಲ ಆದರೆ ಮತ್ತಾರು ಬರ್ತಾರೆ ಸಮಾಜವನ್ನು ರಕ್ಷಿಸಲಿಕ್ಕೆ? ಸಂವಿಧಾನ ಅದಕ್ಕೆ ಒಂದು ರಕ್ಷಣೆ ಕೊಟ್ಟಿದೆ ನ್ಯಾಯಾಲಯಕ್ಕೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡೆಮೋಕ್ರಸಿ ಇರಬೇಕೇ ಹೊರತು ಮೊಬೋಕ್ರಸಿ ಇರಬಾರ್ದು. ಮಟ್ಟ ಹಾಕಲಿಕ್ಕೆ ನ್ಯಾಯಾಂಗ ಯಾವಾಗಲೂ ಜಾಗೃತವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬ್ರೇನ್ ಡ್ರೈನ್ ಟು ಬ್ರೇನ್ ಸರ್ಕ್ಯುಲೇಷನ್ ಅಥವಾ ಬ್ರೇನ್ ಗೇನ್ ವಿಷಯ ಏನು ಅಂತಂದರೆ, ಹಿಂದಿನ ವರ್ಷದಲ್ಲಿ ನೀವು ಕೇಳಿರಬಹುದು, ಟ್ರಂಪ್ ಅವರು H-1B ವೀಸಾ ನೀತಿಗಳನ್ನು ತುಂಬ ಕಠಿಣವಾಗಿ ಜಾರಿಗೊಳಿಸ್ತಾ ಇದ್ರು. ಸುಮಾರು 1 ಲಕ್ಷ ಫೀಗಳನ್ನು H-1B ವೀಸಾಕ್ಕೋಸ್ಕರ ದೊಡ್ಡ ಪ್ರಮಾಣದ ಫೀಯನ್ನು ಇಂಪೋಸ್ ಮಾಡ್ತಾರೆ. ಅಲ್ಲಿರುವಂಥ ಇಂಜಿನಿಯರ್ಸ್ಗಳು ಭಾರತಕ್ಕೆ ತುಂಬ ಬರಬೇಕಾಗುತ್ತೆ. ಆಮೇಲೆ ಮೈಗ್ರೇಷನ್ಗೆ ತುಂಬ ದೊಡ್ಡ ಹೊಡೆತ ಬೀಳುತ್ತೆ. ಅದಾದಮೇಲೆ ಈಗ ಭಾರತದಲ್ಲಿ ಇರೋರಿಗೂ ಆ ವೀಸಾ ಪಡ್ಕೊಳ್ಬೇಕು ಅಂತಂದರೆ ಇಷ್ಟು ಹಣ ಫೀ ಪೇ ಮಾಡಬೇಕು. ಇದರಿಂದಾಗಿ ಎಷ್ಟೋ ಜನರಿಗೆ ಅಮೆರಿಕಕ್ಕೆ ಹೋಗೋ ಕನಸು ಕಮರಿ ಹೋಗ್ತಾ ಇದೆಯಾ, ಎದುರಾಗ್ತಾ ಇದೆ. ಭಾರತಕ್ಕೆ ಇದೊಂದು ಅವಕಾಶ ಅಂತ ಹೇಳ್ತಾ ಇದ್ದಾರೆ ಈ ಎಡಿಟೋರಿಯಲ್ನಲ್ಲಿ. ಯಾಕೆ ಅವಕಾಶ ಅಂತಂದರೆ, ಅಲ್ಲಿರುವ ಇಂಜಿನಿಯರ್ಗಳಿಗೆ ಹೊಡೆತ ಬಿದ್ದರೆ ಅವರು ವಾಪಸ್ ಬರಬಹುದು ಭಾರತಕ್ಕೆ. ಅವರಿಗೆ ಇಲ್ಲಿ ಒಳ್ಳೆಯ ಅವಕಾಶ ಕೊಡಬೇಕು. ಭಾರತ ಸಹ ವಜ್ರ, ಗತಿ ಮತ್ತು ಮೈಗ್ರೇಟ್ V2.0 ಅನ್ನುವಂಥ ಯೋಜನೆಗಳನ್ನು ತರೋದ್ರ ಮೂಲಕ ಭಾರತಕ್ಕೆ ವಾಪಸ್ ಬನ್ನಿ, ಇಲ್ಲಿ ಹೂಡಿಕೆ ಮಾಡಿ ಅಂತ ಆಹ್ವಾನಿಸ್ತಾ ಇದೆ. ಆದರೆ ಯಾಕೆ ಬರ್ತಾ ಇಲ್ಲ ಅವರು? ಅಷ್ಟು ಸುಲಭ ಅಲ್ಲ. ಬಂದರೆ ಮಹಾರಾಷ್ಟ್ರ, ಕರ್ನಾಟಕದಂಥ ರಾಜ್ಯಗಳಲ್ಲಿ ಸ್ಟಾರ್ಟಪ್ಗಳಿಗೆ ಒಳ್ಳೆ ವೇದಿಕೆ ಇದೆ, ಒಳ್ಳೆ ಅವಕಾಶ ಇದೆ. ಆದರೆ ಅವರೊಂದೇ ಬರೋದಿಲ್ಲ, ಅವರ ಕುಟುಂಬಗಳು ಸಹ ಕುಟುಂಬ ಸಮೇತರಾಗಿ ಬರಬೇಕು. ಆವಾಗ ಅವರಿಗೆ ವಸತಿ ಸೌಲಭ್ಯ ಬೇಕು, ಮಕ್ಕಳಿಗೆ ಶಿಕ್ಷಣ ಬೇಕು, ಸಂಗಾತಿಗಳಿಗೂ ಉದ್ಯೋಗ ಬೇಕು, ಅದೆಲ್ಲ ಕೊಡಬೇಕಲ್ವಾ. ಕೊಡೋದ್ರಲ್ಲಿ ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬಿಯಾಂಡ್ ಬೆಂಗಳೂರು ಅಂತ ಯೋಜನೆ ಇದೆ. ಅಂದರೆ ಬೆಂಗಳೂರು ಬಿಟ್ಟು ಈ ಕಡೆ ಮೈಸೂರು, ಮಂಗಳೂರಿನಲ್ಲೂ ಸಹ ಇಂಥ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡೋದು ಅದ್ರ ಗುರಿ. ಆದರೆ ಅಲ್ಲಿ ಹೋದರೆ ಈ ವರ್ಲ್ಡ್ ಕ್ಲಾಸ್ ರಿಸರ್ಚ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಸಿಗಬೇಕಾಗಿರೋದು. ಇನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವಾಗಲೂ ಕೊರತೆ ಇರುತ್ತೆ ನಮ್ಮ ದೇಶದಲ್ಲಿ ಅಲ್ವಾ. ಅಂದರೆ GDPಯಲ್ಲಿ ನಾವು ಎಷ್ಟು ಹೂಡಿಕೆ ಮಾಡ್ತಾ ಇದ್ದೇವೆ, 0.64 ಮಾತ್ರ ಸಂಶೋಧನೆಗೆ ಬಳಸ್ತಾ ಇದ್ದೇವೆ. ಅಮೇರಿಕ ಎಷ್ಟು ಮಾಡ್ತಾ ಇದೆ, 3.47. ಇಸ್ರೇಲಿಗೆ ನೋಡಿದರೆ ಇಸ್ರೇಲು 5.71 ಅಷ್ಟು ಹೂಡಿಕೆ ಮಾಡ್ತಾ ಇದೆ. ಯಾವುದಕ್ಕೆ? ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಗೆ. ನಾವೆಷ್ಟು ಮಾಡ್ತಾ ಇರೋದು 0.64, ತುಂಬ ಕಡಿಮೆ ಇದೆ. ಮತ್ತು ಇಲ್ಲಿ ಬಂದ ಮೇಲೂ ಸಹ ಕೆಲವೊಂದು ಪ್ರೈವೇಟ್ ಕಂಪ್ನಿಗಳಿರುತ್ತೆ, ಪ್ರೈವೇಟ್ ಸೆಕ್ಟರ್ ಇರುತ್ತೆ.
ಅವರಿಗೆ ಇನ್ಸೆಂಟಿವ್ ಕೊಟ್ಟು ಅವರಾದರೂ ರಿಸರ್ಚ್ ಮಾಡಲಿ ಅಂತ ಹೇಳ್ತಾ ಇದ್ದಾರಾ? ಅದೂ ಇಲ್ಲ ಅಲ್ವಾ. R&D ಎಲ್ಲ ಗೌರ್ಮೆಂಟ್ ಫಂಡೆಡ್ಡು. ಪ್ರೈವೇಟ್ ಕಂಪ್ನಿಗಳಿಗೆ ಇನ್ನಷ್ಟು ಇನ್ಸೆಂಟಿವ್ ಬೇಕು, ಅದು ಸಿಗ್ತಾ ಇಲ್ಲ. ಹೈಟೆಕ್ ಸೆಕ್ಟರ್ಗಳಲ್ಲಿ ಮುಂದುವರಿಬೇಕು ಅಂತಂದರೆ ಪ್ರೈವೇಟ್ ಕಂಪ್ನಿಗಳಿಗೆ ಉತ್ತೇಜನ ಬೇಕು. ಹಾಗಾದರೆ ಏನು ಮಾಡಬೇಕು ಭಾರತ? ಅಲ್ಲಿ ಹೇಗೂ H1B ವೀಸಾದ್ದು ಪ್ರಾಬ್ಲಮ್ ಆಗಿದೆ, ಅದನ್ನು ನಾವು ಅವಕಾಶವಾಗಿ ಬಳಸ್ಕೊಳ್ಬೇಕು ಅಂತಂದರೆ ಕಂಪ್ನಿಗಳನ್ನು ಆಕರ್ಷಿಸಿದ್ರೆ ಸಾಕಾಗೋದಿಲ್ಲ. ಆ ವ್ಯಕ್ತಿಗಳು ಮತ್ತು ಅವರ ಕುಟುಂಬಗಳಿಗೆ ಏನು ಸಾಮಾಜಿಕ ವ್ಯವಸ್ಥೆ ಬೇಕೋ ಅದನ್ನು ನಿರ್ಮಿಸಬೇಕು. ಮತ್ತು ಖಾಸಗಿ ವಲಯ ಸಹ ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಉತ್ತೇಜನ ನೀಡಬೇಕು. ಹೀಗಾದಾಗ ಮಾತ್ರ ವಿಕಸಿತ ಭಾರತವನ್ನು ನಾವು ಸಾಧಿಸಬಹುದು. ಇನ್ನು ರೆಸಿಪ್ರೋಕಲ್ ಟ್ರೇಡ್ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಈಗ ಗ್ಲೋಬಲ್ ಟ್ರೇಡ್ ಎಲ್ಲ ಯಾವುದಕ್ಕೆ ಶಿಫ್ಟ್ ಆಗ್ತಿದೆ ಅಂತಂದರೆ ಫ್ರೀ ಟ್ರೇಡ್ ಅಂತ ಕೇಳ್ತಾ ಇದ್ದೇವೆ, ಮುಕ್ತ ವ್ಯಾಪಾರ. ಅದರ ಬದಲು ಈಗ ಹೊಸ ಟರ್ಮು ರೆಸಿಪ್ರೋಕಲ್ ಟ್ರೇಡ್, ಪರಸ್ಪರ ವ್ಯಾಪಾರ ಅಂತ. ಅಂತಂದರೆ ಅಮೆರಿಕ ಈಗ ಹೊಸ ಅಗ್ರಿಮೆಂಟ್ಸ್ ಆನ್ ರೆಸಿಪ್ರೋಕಲ್ ಟ್ರೇಡ್ ಅಂತ ತರ್ತಾ ಇದೆ. ಆದರೆ ಇದರಿಂದಾಗಿ WTOಗೆ ಸಂಬಂಧಪಟ್ಟ ಹಾಗೆ ಅದರ ಸ್ವಾತಂತ್ರ್ಯ ಅಥವಾ ಅಧಿಕಾರಕ್ಕೆ ಇದು ಧಕ್ಕೆ ತರುತ್ತೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ವ್ಯಾಪಾರದಲ್ಲಿ 3 ಥರ ಇರುತ್ತೆ. ಒಂದು ಮಲ್ಟಿಲ್ಯಾಟ್ರಲಿಸಮ್ ಅಂತಂದರೆ ಮಲ್ಟಿಲ್ಯಾಟ್ರಲ್ ಟ್ರೇಡ್ ತುಂಬ ದೊಡ್ಡ ಪ್ರಮಾಣದಲ್ಲಿ ಇದು WTO ಅಡಿಯಲ್ಲೇ ನಡೀತಾ ಇರುತ್ತೆ. ಇಲ್ಲಿ ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಕಾನ್ಸೆಪ್ಟ್ ಸಹ ಬರುತ್ತೆ. ಇಫ್ ಅ ಕಂಟ್ರಿ ಗಿವ್ಸ್ ಅ ಟ್ರೇಡ್ ಫೇವರ್ ಟು ಒನ್ ಮೆಂಬರ್ ಇಟ್ ಮಸ್ಟ್ ಗಿವ್ ಇಟ್ ಟು ಆಲ್. ಇಟ್ಸ್ ಡೆಮೋಕ್ರೆಟಿಕ್ ಅಂತ ಅದರ ಅರ್ಥ. ಒಂದು ದೇಶ ಇನ್ನೊಂದು ದೇಶಕ್ಕೆ ನೀಡುವ ರಿಯಾಯಿತಿಯನ್ನು ಎಲ್ಲ ಸದಸ್ಯ ದೇಶಗಳಿಗೂ ನೀಡಬೇಕು. ಅದು ಮೋಸ್ಟ್ ಫೇವರ್ಡ್ ನೇಷನ್ ಪಾಲಿಸಿ. ಆ ಥರ ಎಲ್ರಿಗೂ ಒಂದೇ ರೀತಿ ನಾವು ನೋಡ್ಕೊಳ್ತೇವೆ, ಎಲ್ಲರನ್ನ ಒಂದೇ ರೀತಿ ಪರಿಗಣಿಸ್ತೇವೆ ಅನ್ನೋದು ಮೋಸ್ಟ್ ಫೇವರ್ಡ್ ನೇಷನ್. ಅದು ಒಂದು ಮಲ್ಟಿಲ್ಯಾಟ್ರಲಿಸಮಲ್ಲಿ. ಇನ್ನೊಂದು ಆದ್ಯತೆ ಪ್ರಿಫರೆನ್ಷಿಯಲ್ ಟ್ರೇಡ್ ಅಥವಾ FTAಗಳಂತ ಬರ್ತಾವಲ್ವ, ಅದು ಅಂದರೆ WTO ನಿಯಮಗಳ ಅಡಿಯಲ್ಲಿ ಬರುವ ವಿನಾಯಿತಿಗಳಿರುತ್ತೆ. ದೀಸ್ ಆರ್ ಎಕ್ಸೆಪ್ಷನ್ಸ್ ಟು MFN ರೂಲ್ಸ್ ಅಂಡರ್ GATT ಆರ್ಟಿಕಲ್ ಎಷ್ಟು ನೋಡಿ, ಎಷ್ಟು ಅಂತ 24 ಅಲ್ವಾ, 24 ಅದರ ಆರ್ಟಿಕಲ್ ಎಲ್ಲ ರೋಮನ್ ನಂಬರಲ್ಲಿ ಇನ್ನೂ ಇಟ್ಟಿದ್ದಾರೆ. ನಾವು ರೋಮನ್ ನಂಬರ್ ನೋಡಿದ್ರೆ ಎಷ್ಟೋ ದಿವಸಗಳಾಗೋಯ್ತು, ಬರೀ XIV ಅಥವಾ MFN ಇಷ್ಟು ಮಾತ್ರ ಕಾಣಿಸ್ತಾ ಇರುತ್ತೆ, ಇಂಗ್ಲೀಷ್ ಅಕ್ಷರ ಥರ ಓದ್ತಾ ಇರ್ತೀವಿ. ಇದು 24 MFN ರೂಲ್ಸ್ ಅಂಡರ್ GATT ಆರ್ಟಿಕಲ್. GATT ಆರ್ಟಿಕಲ್ ಅದರ ಅಂಡರಲ್ಲಿ ಬರುವ ಹಾಗೆ ಎಕ್ಸೆಪ್ಷನ್ಗಳು ಇದು ಪ್ರಿಫರೆನ್ಷಿಯಲ್ ಟ್ರೇಡ್, FTA, ಕಸ್ಟಮ್ಸ್ ಯೂನಿಯನ್. ಅಂದರೆ ಭಾರತ ಇತ್ತೀಚೆಗೆ ಯುರೋಪಿಯನ್ ಒಕ್ಕೂಟದ ಜೊತೆ ಮಾಡ್ಕೊಂಡಿತ್ತಲ್ವ, ಒಪ್ಪಂದಗಳೆಲ್ಲ FTA ಅಂಡರಲ್ಲಿ ಬರುತ್ತೆ. ಇನ್ನೊಂದು ಈಗ ಹೇಳ್ತಾ ಇರೋದು ರೆಸಿಪ್ರೋಕಲ್ ಟ್ರೇಡ್ ಅಂತ. ಅಮೆರಿಕ ಪ್ರತ್ಯೇಕವಾಗಿ ಮಾಡ್ಕೊಳ್ತಾ ಇರುವಂಥ ಒಪ್ಪಂದ, ಇದು WTO ನಿಯಮಗಳಿಗೆ ಬದ್ಧ ಆಗಿರೋದಿಲ್ಲ. ಈಗ ಪ್ರಾಬ್ಲಮ್ ಯಾಕೆ ವಿವಾದ ಇದೆ ಅಂತಂದರೆ ಒಪ್ಪಂದಗಳ ಬಗ್ಗೆ WTOಗೆ ಯಾವುದೇ ಇನ್ಫಾರ್ಮ್ ಕೊಡೋದಿಲ್ಲ. ಔಟ್ಸೈಡ್ ಆಫ್ ದಿ WTO ಫ್ರೇಮ್ವರ್ಕ್ ಅದರ್ ಕಂಟ್ರೀಸ್ ಕೆನಾಟ್ ಕ್ವಶನ್ ಆರ್ ಅನಲೈಸ್ ದೀಸ್ ಡೀಲ್ಸ್. ಬೇರೆ ಕಂಟ್ರಿಗಳು, ಇತರ ದೇಶಗಳು ಇದನ್ನು ವಿಶ್ಲೇಷಿಸಲಿಕ್ಕೆ, ಪ್ರಶ್ನಿಸಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಮತ್ತು ಅಮೆರಿಕ ಏನು ಮಾಡುತ್ತೆ, ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಸಣ್ಣ ಸಣ್ಣ ರಾಷ್ಟ್ರಗಳ ಮೇಲೆ ಒತ್ತಡ ಹೇರ್ತಾ ಇರುತ್ತೆ. ತನ್ನ ಸೆಕ್ಯುರಿಟಿ, ರಾಷ್ಟ್ರೀಯ ಭದ್ರತೆ ಹೆಸರಿನಲ್ಲಿ ಬೇರೆ ದೇಶಗಳು ಅಮೆರಿಕದ ನಿರ್ಬಂಧವನ್ನು ಪಾಲಿಸಬೇಕು ಅನ್ನುವಂಥ ಅನಿವಾರ್ಯತೆ ಸೃಷ್ಟಿ ಮಾಡುತ್ತೆ. ಇದರ ಜೊತೆ ಡೇಟಾ ಸಾವರನಿಟಿ ಅಂದರೆ ಎಲೆಕ್ಟ್ರಾನಿಕ್ ವಹಿವಾಟುಗಳ ಮೇಲೆ ತೆರಿಗೆ ವಿಧಿಸಿದ ಹಾಗೆ ತಡೆಯೋದ್ರ ಮೂಲಕ ಸಣ್ಣ ದೇಶಗಳ ಆರ್ಥಿಕ ಹಕ್ಕನ್ನು ಇದು ಕಸಿದುಕೊಳ್ತಾ ಇರುತ್ತೆ. ಮುಖ್ಯವಾಗಿ ALT often include one-sided clauses. Some deals force the partner country to support US restrictive actions or prevent them from taxing electronic transaction. ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ ಮೇಲೆ ಯಾವುದೇ ಟ್ಯಾಕ್ಸ್ ಹಾಕಬಾರ್ದು ಅಂದರೆ ಏನು, ಇದರ ಉದ್ದೇಶ ಅಮೆರಿಕ ಹೇಳ್ದಾಗ ಕೇಳಬೇಕು ಅಷ್ಟೇ. ಇದರಿಂದಾಗಿ ತೊಂದರೆ ಆಗೋದು ಯಾರಿಗೆ? ಮುಖ್ಯವಾಗಿ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ. ಅದರಲ್ಲೂ ಭಾರತದಂತಹ ದೇಶಗಳಿಗೆ ಇದನ್ನು ಮಾಡ್ಕೋಬೇಕಾದ್ರೆ, ALT ಮಾಡ್ಕೋಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಏಕಪಕ್ಷೀಯ ಲಾಭ ಅಂತಂದರೆ ಯುನಿಲ್ಯಾಟ್ರಲ್ ಆಗಿ ಅಮೆರಿಕಕ್ಕೆ ಇದು ಹೆಲ್ಪ್ ಆಗಬಹುದು, ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಯುರೋಪಿಯನ್ ಯೂನಿಯನ್, UK ಜೊತೆ ನಾವೆಲ್ಲ ಒಪ್ಪಂದ ಮಾಡ್ಕೊಳ್ತಾ ಇರ್ತೇವೆ. ಅಂದರೆ ಈ US ಏನು ಪ್ರಪೋಸ್ ಮಾಡ್ತಾ ಇರ್ತಾವಲ್ವ, ಅದನ್ನು ಬಹಳ ನಾವು ಸರಿಯಾಗಿ ಎಚ್ಚರಿಕೆಯಿಂದ ಡೀಲ್ ಮಾಡಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು DPDP ಆ್ಯಕ್ಟ್, DPDP ಬಗ್ಗೆ ಹಿಂದಿನ ಸಹ ನೋಡಿದ್ವಿ, ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್. ಅದು ಮತ್ತು ಅದರ ಜೊತೆ ಯಾವುದಕ್ಕೆ ಕಾನ್ಫ್ಲಿಕ್ಟ್ ಇದೆ? RTI. ಏನು ಕಾನ್ಫ್ಲಿಕ್ಟ್ ಇದೆ? ಈಗ ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಅದನ್ನು
ಸಂವಿಧಾನದ ಒಂದು ಪೀಠಕ್ಕೆ ವರ್ಗಾಯಿಸ್ತಾ ಇದೆ. ಪ್ರಾಬ್ಲಮ್ ಇರೋದು ಯಾವುದರ ನಡುವೆ? ಒಂದು ಪ್ರೈವಸಿ, ಇನ್ನೊಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ, ಗೌಪ್ಯತೆ. ಹಳೆ ನಿಯಮ ಏನು ಹೇಳ್ತಾ ಇತ್ತು? ಸಾರ್ವಜನಿಕ ಹಿತಾಸಕ್ತಿ ಇದ್ದರೆ ವೈಯಕ್ತಿಕ ಮಾಹಿತಿಯನ್ನು ಸಹ ಕೊಡಬೇಕಿತ್ತು, ಬಹಿರಂಗ ಮಾಡಿಸಲಿಕ್ಕೆ ಅವಕಾಶ ಇತ್ತು. DPDP ಕಾಯ್ದೆ ಅಡಿಯಲ್ಲಿ ಈ ಅವಕಾಶ ಇಲ್ಲ. ಯಾವುದೇ ವೈಯಕ್ತಿಕ ಮಾಹಿತಿ ನೀಡದ ಹಾಗೆ ಈಗ ನಿರ್ಬಂಧ ಇದೆ. ಈ ಹಿಂದೆ ಸರ್ಕಾರಿ ಅಧಿಕಾರಿಗಳು ಆಸ್ತಿ ವಿವರಗಳ, ಈಗ ಒಂದು ಅಧಿಕಾರಿ ಇರ್ತಾರೆ, ಅವರ ಆಸ್ತಿ ವಿವರಗಳನ್ನು ಪಡೀಲಿಕ್ಕೆ RTI ಬಳಸ್ತಾ ಇದ್ರು. ಈಗ ಇದನ್ನು ವೈಯಕ್ತಿಕ ಮಾಹಿತಿ ಅಂತ ಹೇಳಿ ಅವರು ಕೊಡದೇನೆ ಇರಬಹುದು. DPDP ಆ್ಯಕ್ಟನ್ನು ಉಲ್ಲೇಖ ಮಾಡಬಹುದು ಅವರು. ಮತ್ತು ಸಾರ್ವಜನಿಕವಾಗಿ ಏನೇನು ಖರ್ಚು ವೆಚ್ಚಗಳನ್ನು ಮಾಡ್ತಾ ಇರ್ತಾರೋ ಆಡಿಟ್ ವರದಿಗಳನ್ನು ಸಹ ಅವರು ವೈಯಕ್ತಿಕ ಮಾಹಿತಿ ಅಂತ ನೆಪದಲ್ಲಿ ಮುಚ್ಚಿಡಲಿಕ್ಕೆ ಏನಾದರೂ ಅವಕಾಶ ಸಿಗಬಹುದು ಟೀಕೆ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಡಿಸ್ಕಷನ್ ಆಗ್ತಾನೇ ಇದೆ, ಹಿಂದಿನ ವಾರದಿಂದ ಮೊದಲಿಂದ ಆಗ್ತಾ ಇದೆ. ಸಂವಿಧಾನದ ವಿಧಿಯಲ್ಲೂ ಸಹ ಕಾನ್ಫ್ಲಿಕ್ಟ್ ಇದೆ. 19 ಮತ್ತು 21 ಅಡಿಯಲ್ಲಿ ಗೌಪ್ಯತೆ ಹಕ್ಕಿದೆ, ಮತ್ತು ಮಾಹಿತಿ ಹಕ್ಕು ಅಲ್ವಾ. 19 ಏನು ಹೇಳುತ್ತೆ ಮತ್ತು 21 ಏನು ಹೇಳುತ್ತೆ? ನಿಮ್ಗೆ ನೆನಪಾಗಬೇಕು. ಗೌಪ್ಯತೆ ಹಕ್ಕು, ಮಾಹಿತಿ ಹಕ್ಕು ಎರಡು ಮೂಲಭೂತ ಹಕ್ಕೆ. ಎರಡರನ್ನ ನಡುವೆ ನಾವು ಸಮತೋಲನ ಮಾಡ್ಕೋತಾ ಹೋಗಬೇಕು. ಇಲ್ಲಿ ಹೇಳೋ ಪ್ರಕಾರ ತಿದ್ದುಪಡಿ ರದ್ದುಗೊಳಿಸಬೇಕು, ಹಳೆ ನಿಯಮವನ್ನೇ ಮುಂದುವರಿಸಬೇಕು. ಇದರಿಂದ ಸಾರ್ವಜನಿಕ ಹಿತಾಸಕ್ತಿ ಮತ್ತು ವ್ಯಕ್ತಿಯ ಗೌಪ್ಯತೆ ಸಮತೋಲನದಲ್ಲಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಎಡಿಟೋರಿಯಲ್ನಲ್ಲಿ ಯಾವುದ್ರ ಬಗ್ಗೆ ಹೇಳಿದ್ರೆ ಗೊತ್ತಾಯ್ತಾ? ಸರಿ, ಎಡಿಟೋರಿಯಲ್ಗಳನ್ನು ಮಾತ್ರ ಹೇಳಿಬಿಡ್ತೇನೆ, ಮತ್ತು ನ್ಯೂಸ್ಗಳನ್ನು ತೋರಿಸ್ತೇನೆ. ಮೊದಲನೇದು ಭಾರತ ಮತ್ತು ಇಸ್ರೇಲು ರಕ್ಷಣಾ ಕ್ಷೇತ್ರ, ಆರ್ಥಿಕತೆ ಮತ್ತು ಸ್ಟ್ರಾಟಜಿಕ್ ಆಗಿ IMEC ಕಾರಿಡಾರು ಅದರ ಬಗ್ಗೆ ಮಾತುಕತೆ ಮುಂದುವರಿತಾ ಇವೆ. ಮತ್ತು ಟ್ರೇಡ್ ಡಿಪ್ಲೊಮ್ಯಾಸಿ, ಈಗ ಭಾರತ ಬೇರೆ ಬೇರೆ ದೇಶಗಳ ಜೊತೆ ಟ್ರೇಡನ್ನು ಮಾಡ್ಕೊಳ್ತಾ ಇದೆ. $2 ಟ್ರಿಲಿಯನ್ ರಫ್ತು ಗುರಿಯನ್ನು ಇಟ್ಕೊಂಡಿದ್ದೇವೆ 2030 ಹೊತ್ತಿಗೆ ಅದನ್ನು ತಲುಪಬೇಕು ಅಂತ. ಮತ್ತು ಯುರೋಪಿನ ಒಕ್ಕೂಟದ ಜೊತೆ ನಾವು ದೊಡ್ಡ ಪ್ರಮಾಣದಲ್ಲಿ ಮದರ್ ಆಫ್ ಆಲ್ ಡೀಲ್ಸನ್ನು ಮಾಡ್ಕೊಂಡಿದ್ದೇವೆ. ಇದರಿಂದ ಏನೇನಾಗುತ್ತೆ, ಏನು ಸಹಾಯ ಆಗುತ್ತೆ ಅಂತ ನೋಡಿದ್ದೇವೆ. ಮತ್ತು ಅಮೆರಿಕದ ಜೊತೆ ಸೆಮಿಕಂಡಕ್ಟರ್, ರೇರ್ ಅರ್ತ್, ವಿರಳ ಲೋಹ, ಅಪರೂಪದ ಭೂಮೂಲ ಧಾತುಗಳು, ಇದೆಲ್ಲದರಿಂದ ಆಮೇಲೆ ನಮಗೆ ವಿಕಸಿತ ಭಾರತವನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ಬೋದು. SIR ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ? ಗುಜರಾತು, ತಮಿಳುನಾಡಿನಲ್ಲಿ ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಲಿಂಗ ತಾರತಮ್ಯ ಇದೆ, ಅದರಲ್ಲೂ ಜನಗಣತಿಯ ದತ್ತಾಂಶ ಇನ್ನೂ ಸಿಕ್ಕಿಲ್ಲ. ನಾಗರಿಕರ ಮೇಲೆ ಹೊರೆ ಆಗ್ತಾ ಇದೆ, ತಾವೇ ಬಂದು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ಮತ್ತು ನಿರ್ಲಕ್ಷ್ಯ ಅಲ್ವಾ, ಈ ಪಾಸ್ಪೋರ್ಟ್ ಥರ, ಆಧಾರ್ ಕಾರ್ಡ್ ಥರ ಮತದಾರರ ಚೀಟಿ ದಿವಸ ಬಳಸ್ತಾ ಇರೋದಿಲ್ಲ. ಸುಪ್ರೀಂ ಕೋರ್ಟ್ ಮೊದಲೇ ನಿರ್ಧರಿಸಬೇಕಿತ್ತು ಇದರ ಸಾಂವಿಧಾನಿಕತೆಯನ್ನು ಹೇಳ್ತಾ ಇದ್ದಾರೆ. ಆದಮೇಲೆ ಜುಡಿಷಿಯಲ್ ರಿಟ್ರೀಟ್, ಗೋರಕ್ಷಣೆ ಬಗ್ಗೆ ಮೊದಲು ಸುಪ್ರೀಂ ಕೋರ್ಟು ಒಂದು ನಿರ್ದೇಶನಗಳನ್ನು ಕೊಟ್ಟಿತ್ತು, ಆದರೆ ಈಗ ಅದನ್ನು ಜಾರಿಗೊಳಿಸುವ ಜವಾಬ್ದಾರಿಯಿಂದ ಹಿಂದೆ ಸರಿತಾ ಇದೆ. ಯಾಕಂದರೆ ಅದು ಅನ್ಮ್ಯಾನೇಜಬಲ್ ಅಂತ ಈಗಿನ ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಕೆಲವು ರಾಜ್ಯಗಳಲ್ಲಿ ಗೋರಕ್ಷಕರಿಗೆ ಅರೆ ಪೊಲೀಸ್ ಅಧಿಕಾರವನ್ನು ಕೊಟ್ಟಿರೋದು ಕಾನೂನಿನ ಉಲ್ಲಂಘನೆ ಅಂತ ಸಹ. ಇದಾದಮೇಲೆ ಅಮೆರಿಕ H-1B ವೀಸಾ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ಮೇಲೆ ಅಲ್ಲಿನ ಎಷ್ಟೋ ಇಂಜಿನಿಯರ್ಸ್ಗಳು ಭಾರತಕ್ಕೆ ಬರಬಹುದು. ಅವರನ್ನು ನಾವು ಹೇಗೆ ಒಳ್ಳೆ ರೀತಿಯಲ್ಲಿ ಅವಕಾಶ ಕೊಟ್ಟು ನಮ್ಮ ದೇಶದಲ್ಲಿ ಉಳಿಸ್ಕೊಳ್ಬೇಕು, ಡ್ರೇನಿಂದ ಬ್ರೇನ್ ಗೇನ್ ಕಡೆ ಹೇಗೆ ನಾವು ಬದಲಾಗಬೇಕು. ಸಮಸ್ಯೆ ಏನು, ಅಲ್ಲಿಂದ ಬಂದರೆ ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್, ವಾಸ ಯೋಗ್ಯತೆ, ಅವರಿಗೆ ಒಳ್ಳೆ ಕೆಲಸ ಕೊಟ್ಟರೆ ಸಾಕಾಗೋದಿಲ್ಲ, ಅವರ ಕುಟುಂಬಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಬೇಕು. ಬಿಯಾಂಡ್ ಬೆಂಗಳೂರಿನಂಥ ಯೋಜನೆ ಇದೆ, ಅಂದರೆ ಬೇರೆ ಕಡೆ ಮೂಲಸೌಕರ್ಯಗಳು ಇಲ್ಲ. ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಮೇಲೆ ಬೇಕಾದಷ್ಟು ಹೂಡಿಕೆ ಇಲ್ಲ. ಪ್ರೈವೇಟ್ ಸೆಕ್ಟರಿಗೆ ಇನ್ಸೆಂಟಿವ್ಗಳನ್ನು ಕೊಡೋ ಅವಶ್ಯಕತೆ ಇದೆ. ರೆಸಿಪ್ರೋಕಲ್ ಟ್ರೇಡ್ ಅಂತ ಹೊಸದಾಗಿ ನೋಡ್ತಾ ಇದ್ದೇವೆ, ಅದು WTO ಅಂಡರಲ್ಲಿ ಬರೋದಿಲ್ಲ. ಇದರಿಂದ ಅಮೆರಿಕ ಬೇರೆ ಬೇರೆ ಡೆವಲಪಿಂಗ್ ಕಂಟ್ರೀಸ್ಗಳನ್ನು ಅಥವಾ ಸಣ್ಣ ಪುಟ್ಟ ದೇಶಗಳ ಮೇಲೆ ಎಕ್ಸ್ಪ್ಲಾಯ್ಟೇಷನ್ ಮಾಡಬಹುದು, ಮಾಡಿ ನನಗೆ ಬೇಕಾದನ್ನು ಸಾಧಿಸ್ಕೊಳ್ಬಹುದು. ತನ್ನ ಹಿತಾಸಕ್ತಿಗೋಸ್ಕರ ಅಮೆರಿಕ ಈ ಥರ ಮಾಡ್ತಾ ಇರುತ್ತೆ. ಇದು DPDP ಆ್ಯಕ್ಟು, RTI ಇದೆರಡರ ನಡುವೆ ಡಿಸ್ಕಸ್ ಮಾಡಿ ಆಗಿದೆ. ಹಾಗಾಗಿ ಸಂವಿಧಾನ ಪೀಠಕ್ಕೆ ವರ್ಗಾಯಿಸಿದೆ ಸುಪ್ರೀಂ ಕೋರ್ಟ್ ಇದನ್ನು. ಎರಡರ ನಡುವೆ ಒಂದು ಸಂಘರ್ಷ ಇದೆ. RTI ಮೊದಲು ಏನು ಹೇಳ್ತಾ ಇತ್ತು, ವೈಯಕ್ತಿಕ ದತ್ತಾಂಶವನ್ನು ಸಾರ್ವಜನಿಕ ಹಿತಾಸಕ್ತಿಗಾಗಿ ಬಿಡುಗಡೆ ಮಾಡಬೇಕು ಅಂತ ಹೇಳಿದರೆ DPDP ಬಿಡುಗಡೆ ಮಾಡಬಾರ್ದು ಅಂತ ಹೇಳ್ತಾ ಇದೆ. ಎರಡರ ನಡುವೆ ಸಮತೋಲನ ಮಾಡ್ಕೊಂಡು ಹೋಗಬೇಕಾಗಿದೆ. ಇಷ್ಟು ಎಡಿಟೋರಿಯಲ್ಸು. ಇನ್ನು ಚಿಕ್ಕ ಚಿಕ್ಕ ನ್ಯೂಸ್ಗಳು ಕೆಲವೊಂದಿದೆ. ಪಶ್ಚಿಮ ಬಂಗಾಳದಲ್ಲಿ 50 ಲಕ್ಷ ಮತದಾರರ ಹಕ್ಕು ಪ್ರತಿಪಾದನೆ.
50 ಲಕ್ಷ ಅವರು ವೋಟರ್ ಕ್ಲೇಮ್ಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಒಂದು ನ್ಯಾಯಾಂಗ ತಂಡವನ್ನು ವಿಸ್ತರಿಸ್ತಾ ಇದೆ. ಬೇರೆ ರಾಜ್ಯಗಳ ನ್ಯಾಯಾಧೀಶರನ್ನು ಸಹ ಬಳಸ್ಕೊಳ್ಳಿಕ್ಕೆ ಅನುಮತಿ ನೀಡ್ತಾ ಇದೆ. ಮತ್ತು ಇಲ್ಲಿ ಸುಪ್ರೀಂ ಕೋರ್ಟ್ ಯೂಸ್ ಮಾಡಿರೋದು ಆರ್ಟಿಕಲ್ 142 ಪೂರ್ಣಾಧಿಕಾರ. ಇದಕ್ಕೆ ಬೇರೆ ಬೇರೆ ಹೆಸರು ಸಹ ಇದೆ ಕನ್ನಡದಲ್ಲಿ. ಸಂಪೂರ್ಣ ನ್ಯಾಯವನ್ನು ಒದಗಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಇದನ್ನು ಬಳಸ್ಕೊಳ್ಳುತ್ತೆ. ವಿಧಿ ಅಥವಾ ಅನುಚ್ಛೇದ ಅಂತ ಹೇಳ್ಬೋದು. ಆರ್ಟಿಕಲ್ 142 ಕ್ವಾಲಿಟಿಯಲ್ಲಿ ಡೀಟೇಲ್ ಆಗಿ ನೋಡ್ತೇವೆ ನಾವು ಇದನ್ನು. ಆರ್ಟಿಕಲ್ 142 ಇನ್ವೋಕ್ ಮಾಡುತ್ತೆ ಯಾವುದಕ್ಕೋಸ್ಕರ? ಕಂಪ್ಲೀಟ್ ಜಸ್ಟಿಸ್ ಬೈ ಪಾಸಿಂಗ್ ಅಡ್ಮಿನಿಸ್ಟ್ರೇಟಿವ್ ಹರ್ಡಲ್ಸ್ ಟು ಮೇಂಟೈನ್ ಪ್ಯೂರಿಟಿ ಆಫ್ ಎಲೆಕ್ಷನ್ಸ್. ಹಾಗಾಗಿ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇರಬೇಕು ಗೋಸ್ಕರ ಆರ್ಟಿಕಲ್ 142 ಬಳಸ್ತಾ ಇದೆ. While Article 324 gives Election Commission control over elections, Supreme Court intervention shows that judicial hands off. Article 329. Not absolute, the basic structure is at stake. ಬೇಸಿಕ್ ಸ್ಟ್ರಕ್ಚರ್ಗೆ ಏನಾದರೂ ಧಕ್ಕೆ ಬಂದರೆ ಆವಾಗ ಸುಪ್ರೀಂ ಕೋರ್ಟು ಮಧ್ಯಸ್ಥಿಕೆ ಅಥವಾ ಹಸ್ತಕ್ಷೇಪ ಮಾಡುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಚುನಾವಣೆ ಅಥವಾ ಈ ಒಂದು ಪ್ರಕ್ರಿಯೆ ಇದೆಲ್ಲ ಬೇಸಿಕ್ ಸ್ಟ್ರಕ್ಚರ್ಗೆ ಸಂಬಂಧಪಟ್ಟಿರೋದು. ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್. ಸೊ ಅದಕ್ಕೇನಾದರೂ ತೊಂದರೆ ಆದರೆ ಆವಾಗ ಸುಪ್ರೀಂ ಕೋರ್ಟು ಹಸ್ತಕ್ಷೇಪ ಮಾಡುತ್ತೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಅದನ್ನು ನೋಡ್ಕೊಳ್ಳುತ್ತೆ ಅಂತ ಆದರೂ ಸಹಿತ ಸುಪ್ರೀಂ ಕೋರ್ಟ್ ಈಗ ಇಲ್ಲಿ ಬರ್ತಾ ಇದೆ. ಇಲ್ಲಿ ಒಂದು ಕ್ವಶನ್ ಇದೆ, ಅದನ್ನು ನೀವು ತಿಳ್ಕೊಂಡು ಕಮೆಂಟ್ ಮಾಡಬಹುದು. ನಾನು ಇದರ ಎಕ್ಸ್ಪ್ಲನೇಷನ್ ನಾಳೆ ಕೊಡ್ತೇನೆ. ವಿತ್ ರೆಫರೆನ್ಸ್ ಟು ದಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ಎಲೆಕ್ಟೋರಲ್ ರೂಲ್ಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. Supreme Court can invoke Article 142 to supplement the human resources of Election Commission in extraordinary situations. The publication of supplementary voter list after the final roll is prohibited under the RPA Act. RPA. Purity of elections, judicial standard used to justify interventions in the electoral process. How many of the above statements? 1, 2, 3. ಸರಿಯಾಗಿ ಓದ್ಕೊಳ್ಳಿ. ಸ್ವಲ್ಪ ಪಾಸ್ ಮಾಡಿ ಬೇಕಿದ್ರೆ ಓದ್ಕೊಳ್ಳಿ. ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟು ಕಮೆಂಟ್ ಮಾಡಬಹುದು. ಆನ್ಸರನ್ನು, ಉತ್ತರವನ್ನು ನಾಳೆ ಇರ್ತೇನೆ. ನೆಕ್ಸ್ಟು HPV ವ್ಯಾಕ್ಸಿನೇಷನ್ ಬಗ್ಗೆ ಇರೋದು. ಸರ್ವಿಕಲ್ ಕ್ಯಾನ್ಸರ್ ಅಂತ ಕರೀತಾರೆ, ಗರ್ಭಕಂಠದ ಕ್ಯಾನ್ಸರ್ ಅಂತ ಕನ್ನಡದಲ್ಲಿ ಕೆಲವೊಂದು ಕಡೆ ರೆಫರೆನ್ಸ್ ಇದೆ. ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಏನು ಮಾಡ್ತಾ ಇದೆ, ಈ ಸರ್ವಿಕಲ್ ಕ್ಯಾನ್ಸರನ್ನು ತಡೆಗಟ್ಟಲಿಕ್ಕೆ ಒಂದು HPV ಲಸಿಕಾ ಅಭಿಯಾನವನ್ನು, HPV ಅಂತಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತಡೆಗಟ್ಟುವುದು ವ್ಯಾಕ್ಸಿನೇಷನ್ ಡ್ರೈವನ್ನು ರಾಷ್ಟ್ರವ್ಯಾಪಿ ಹಮ್ಮಿಕೊಳ್ತಾ ಇದೆ ಕೇಂದ್ರ ಆರೋಗ್ಯ ಸಚಿವಾಲಯ. ಯಾರಿಗೋಸ್ಕರ? 14 year old ಗರ್ಲ್ಸ್, 4 ವರ್ಷದ ಬಾಲಕಿಯರಿಗೋಸ್ಕರ ಸರ್ವಿಕಲ್ ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ HPV ಲಸಿಕಾ ಅಭಿಯಾನ. ಇಲ್ಲಿ ಗಾರ್ಡಾಸಿಲ್ ಎನ್ನುವಂಥ ಲಸಿಕೆಯನ್ನು ಬಳಸ್ತಾರೆ. ಈ ವಯಸ್ಸಿನ ಬಾಲಕಿಯರಿಗೆ 1 ಡೋಸ್ ಕೊಟ್ಟರೆ ಅದು ದೀರ್ಘಕಾಲದಲ್ಲಿ ರಕ್ಷಣೆ ಕೊಡುತ್ತೆ. ಹೆಸರು ಗಾರ್ಡಾಸಿಲ್ ಕ್ವಾಡ್ರಿವ್ಯಾಲೆಂಟ್ ವ್ಯಾಕ್ಸಿನ್. ಇದು ಮಲ್ಟಿಪಲ್ ಡೋಸಸ್ ಫಾರ್ ಕಾಮನ್ ಅರ್ಲಿಯರ್. ಸದ್ಯಕ್ಕೆ ಸಿಂಗಲ್ ಡೋಸಿಂದ ಮುಂದೆ ಇವರಿಗೆ ಪ್ರೊಟೆಕ್ಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಸರ್ವಿಕಲ್ ಕ್ಯಾನ್ಸರ್ ಇಸ್ ದಿ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಮಂಗ್ ಇಂಡಿಯನ್ ವುಮೆನ್. ಮಹಿಳೆಯರಲ್ಲಿ ಕಂಡುಬರುವ ಹೆಚ್ಚಿನ ಪ್ರಮಾಣದ ಕ್ಯಾನ್ಸರ್ಗಳಲ್ಲಿ 2ನೇ ಸ್ಥಾನ ಸಿಕ್ಕಿದೆ. ಸುಮಾರು 80,000 ಕೇಸುಗಳು ಪ್ರತಿ ವರ್ಷ. ಈಗ ಸರ್ಕಾರ ಆಯುಷ್ಮಾನ್ ಆರೋಗ್ಯ ಮಂದಿರಗಳ ಮೂಲಕ ಲಸಿಕೆ ಕೊಡ್ತಾ ಇರೋದ್ರಿಂದ ಎಲ್ಲ ವರ್ಗದವರಿಗೆ ಸೇವೆ ಸಿಗ್ತಾ ಇದೆ. ಇಲ್ಲಿ ಕ್ವಶನ್ ಇದೆ ಒಂದು, ರೆಫರೆನ್ಸ್ ಟು HPV and the vaccination program in India, consider the following statement. HPV is a DNA virus primarily responsible for development of cervical cancer. The National Technical Advisory Group on Immunization, NTAGI, has recommended a single-dose schedule for adolescent. Cervavac, India's first indigenously developed quadrivalent HPV vaccine. 1, 2, 3, none. ಯಾವುದು ಆನ್ಸರ್ ಕಮೆಂಟ್ ಮಾಡಿ. ನೆಕ್ಸ್ಟು ಕೇರಳದ ಹೆಸರನ್ನು ಕೇರಳಂ ಅಂತ ಬದಲಾಯಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಡ್ತಾ ಇದೆ. ವಿಧಿ ಅಥವಾ ಅನುಚ್ಛೇದ 3ರ ಪ್ರಕಾರ ರಾಜ್ಯದ ಹೆಸರನ್ನು ಬದಲಾಯಿಸುವ ಅಧಿಕಾರ ಯಾರಿಗಿರುತ್ತೆ? ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗಿರುತ್ತೆ. ರಾಷ್ಟ್ರಪತಿಗಳು ಹೆಸರು ಬದಲಾವಣೆ ವಿಧೇಯಕವನ್ನು ರಾಜ್ಯ ವಿಧಾನಸಭೆಯ ಅಭಿಪ್ರಾಯಕ್ಕೋಸ್ಕರ ಕಳಿಸ್ತಾರೆ. ಅವರು ಏನೇ ಅಭಿಪ್ರಾಯ ಕೊಡಲಿ ಅದೇನು ಬೈಂಡಿಂಗ್ ಆಗಿರೋದಿಲ್ಲ. ಕೇರಳದ ಒಂದು ಅಭಿಪ್ರಾಯ
ಮುಂದೆ ಬರುತ್ತೆ. ಅದಾದಮೇಲೆ ಮುಂದೆ ತಿದ್ದುಪಡಿ ಆಗುತ್ತೆ, ಸಾಂವಿಧಾನಿಕ ತಿದ್ದುಪಡಿ ಆಗುತ್ತೆ. ಸರಳ ಬಹುಮತ, ಅದು ಸಿಂಪಲ್ ಮೆಜಾರಿಟಿಯಿಂದ ಪಾರ್ಲಿಮೆಂಟಲ್ಲಿ ಪಾಸ್ ಆದಮೇಲೆ ಫಸ್ಟ್ ಸ್ಕೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗುತ್ತೆ, ಮೊದಲನೇ ಅನುಸೂಚಿ ತಿದ್ದುಪಡಿ ಆಗುತ್ತೆ. ಕೇರಳದಿಂದ ಕೇರಳಂ. ಕ್ವಶನ್ ಇಂಪಾರ್ಟೆಂಟು ರಿಗಾರ್ಡಿಂಗ್ ದಿ ಪ್ರೊಸೀಜರ್ ಫಾರ್ ಚೇಂಜಿಂಗ್ ದಿ ನೇಮ್ ಆಫ್ ಸ್ಟೇಟ್ ಇನ್ ಇಂಡಿಯಾ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. Bill for renaming a state can be introduced in Parliament only on prior recommendation of the President. President must refer the bill to concerned state legislature. The views expressed by the legislature are binding on the President. Such a law is considered a constitutional amendment under Article 368. So many correct. 1, 2, 3, none. Next. ರಷ್ಯಾ ಉಕ್ರೇನ್ ಯುದ್ಧ ಆಗ್ತಾ 4 ವರ್ಷ ಆಯಿತು. ಎರಡೂ ದೇಶಗಳು ಯುದ್ಧದಿಂದಾಗಿ ಕಳ್ಕೊಂಡಿರೋದೇ ಜಾಸ್ತಿ. ರಷ್ಯಾ ಆ ದೊಡ್ಡ ಮಟ್ಟದಲ್ಲಿ ಕಳ್ಕೊಳ್ತಾ ಇದ್ರು, ಈಗ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ರಷ್ಯಾದಲ್ಲಿ ಹಣದುಬ್ಬರ 9% ಏರ್ತಾ ಇದೆ. ಉಕ್ರೇನು 109%ಗಿಂತ ಹೆಚ್ಚು ಸಾಲದ ಹೊರೆಯನ್ನು ಹೊತ್ತಿಬಿಟ್ಟಿದೆ. ಯುದ್ಧದಿಂದಾಗಿ ಏನಾಗ್ಬಿಟ್ಟಿದೆ, ಪೂರೈಕೆ ಸರಪಳಿ, ನಾವು ಏನು ಹೇಳ್ತೇವೆ ಸಪ್ಲೈ ಚೈನ್ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ. ವಾರ್ ಹ್ಯಾಸ್ ಟ್ರಿಗರ್ಡ್ ಬ್ರೆಡ್ ಬಾಸ್ಕೆಟ್ ಕ್ರೈಸಿಸ್. ರಷ್ಯಾದಲ್ಲಿ ಅಕ್ಕಿ ಬೆಲೆ 40% ಏರಿಕೆ ಆಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಸಾಮಾನ್ಯ ಜನರು ಕಷ್ಟಪಡ್ತಾ ಇದ್ದಾರೆ. ಇದಕ್ಕೇನಂತ ಕರೀತಾರೆ, ಕಾಸ್ಟ್ ಪುಷ್ ಇನ್ಫ್ಲೇಷನ್ ಕರೀತಾರೆ. ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಗಳು ಹೇಗೆ ನಮ್ಮ ನಿಜ ಜೀವನದಲ್ಲಿ ಎಫೆಕ್ಟ್ ಬರುತ್ತೆ, ಅಥವಾ ಅದರಿಂದ ಹೇಗೆ ನಮ್ಮ ಆರ್ಥಿಕ ಚಟುವಟಿಕೆಗಳ ಮೇಲೆ ಎಫೆಕ್ಟ್ ಆಗುತ್ತೆ, ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೇವೆ. ಇನ್ನು ಹಣಕಾಸಿನ ಒತ್ತಡ. ಎರಡು ದೇಶಗಳು ಈಗ ಯುದ್ಧ ಆಗ್ತಾ ಇರೋದ್ರಿಂದ ಬಜೆಟ್ ಜಾಸ್ತಿ ಅಲ್ಲಿ ಮೀಸಲಿಡ್ತಾ ಇವೆ ರಕ್ಷಣಾ ವಲಯಕ್ಕೋಸ್ಕರ. ಉಕ್ರೇನು 26% GDPಯನ್ನು ಯುದ್ಧಕ್ಕೆ ಬಳಸ್ತಾ ಇರೋದ್ರಿಂದ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಸಾಮಾಜಿಕ ವಲಯಕ್ಕೆ ಕೊಡುವಂತಹ ಅಥವಾ ವೆಚ್ಚ ಮಾಡುವಂತಹ ಹಣ ಕಡಿಮೆ ಆಗ್ತಾ ಇದೆ. ವಿತ್ ರೆಫರೆನ್ಸ್ ಟು ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ದಿ ರಷ್ಯಾ-ಯುಕ್ರೇನ್ ಕಾನ್ಫ್ಲಿಕ್ಟ್ ಆಫ್ 2026, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. Ukraine's gross government debt has crossed 100% of its GDP due to surging military expenditure. Russia's economy has shown a consistent growth rate of over 5% despite international sanctions. The guns versus butter model macroeconomics explains trade-off between military spending and social welfare observed in this conflict. ಗೆಸ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ನೋಡಿರೋ ಆಪ್ಷನ್ನೇ ಬರುತ್ತೆ ಅಂತಲ್ಲ, ಬೇರೆ ಬೇರೆ ಕಡೆ ಓದಿದ್ರೆ ಏನಾದರೂ ಗೆಸ್ ಮೂಲಕ ಡಿಸ್ಕಸ್ ಮಾಡ್ಬೋದು. ನಾವು ನಾಳೆ ಮತ್ತೆ ನೋಡೋಣ ಡೀಟೇಲ್ ಆಗಿ. ಇನ್ನು DOT ಸಿಮ್ ಬೈಂಡಿಂಗ್ ಹೇಳ್ತಾ ಇತ್ತು ಅಲ್ವಾ, ದೂರಸಂಪರ್ಕ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಏನು ಹೇಳ್ತಾ ಇತ್ತು, ಸಿಮ್ ಬೈಂಡ್ ಮಾಡಬೇಕು. ಅರ್ಥ ಏನು, ನಿಮ್ಮ ಹತ್ರ ವಾಟ್ಸಪ್ಪು ಒಂದು ಮೊಬೈಲಲ್ಲೇ ಇರುತ್ತೆ, ಅದನ್ನು ನೀವು ಇನ್ನೊಂದು ಲಿಂಕ್ಡ್ ಡಿವೈಸ್ ಅಂತ ಮತ್ತೊಂದು ಮೊಬೈಲಲ್ಲಿ ನೀವು ಸಿಮ್ ಇಲ್ಲದೇ ಬಳಸ್ತಾ ಇರ್ತೀರಿ. ಕೆಲವೊಂದು ಸಾರಿ ನೀವು ನೋಡಿರಬಹುದು, ಬಳಸ್ಲಿಕ್ಕೆ ಸಾಧ್ಯ ಇದೆ. DOT ಹೇಳೋ ಪ್ರಕಾರ ವಾಟ್ಸಪ್ಪು ಯಾವ ಮೊಬೈಲ್ ಸಿಮ್ ಇದೆಯೋ ಅದರಲ್ಲಿ ಮಾತ್ರ ಇರಬೇಕು. ಸಿಮ್ ಕಾರ್ಡು ಕಡ್ಡಾಯವಾಗಿ ಅದೇ ಮೊಬೈಲ್ನಲ್ಲೇ ಇರಬೇಕು. ವಾಟ್ಸಪ್ ಯೂಸ್ ಮಾಡಬೇಕು ಅಂತಂದರೆ ಆ ನಂಬರಿನ ಸಿಮ್ಮು ಆ ಮೊಬೈಲಲ್ಲೇ ಇರಬೇಕು. ಮತ್ತು ಈ TIUE ಅಂತ ಹೇಳ್ತಾರೆ, ಟೆಲಿಕಮ್ಯುನಿಕೇಷನ್ ಐಡೆಂಟಿಫೈಯರ್ ಯೂಸರ್ ಎಂಟಿಟೀಸ್ ಅಂತ. ಈ ಮೆಸೇಜಿಂಗ್ ಆ್ಯಪ್ಸ್ಗಳನ್ನು DOT ಯಾವ ಥರ ಕ್ಲಾಸಿಫೈ ಮಾಡ್ತಾ ಇದೆ, TIUE ಟೆಲಿಕಮ್ಯುನಿಕೇಷನ್ ಐಡೆಂಟಿಫೈಯರ್ ಯೂಸರ್ ಎಂಟಿಟೀಸ್ ಅಂತ. ಯಾಕಂತಂದರೆ ಇವರೆಲ್ಲ ಫೋನ್ ಸಂಖ್ಯೆಯನ್ನು ಒಂದು ಪ್ರೈಮರಿ ಐಡಿಯಾಗಿ ಬಳಸ್ತಾ ಇದ್ದಾರೆ. ಮತ್ತು ಈಗೆಲ್ಲ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆಯಲ್ವಾ, ಅದಕ್ಕೋಸ್ಕರ ವಾಟ್ಸಪ್ ವೆಬ್ ಬಳಕೆದಾರರು ಇರ್ತಾರೆ, ಅವರು ಸಹ 6 ಗಂಟೆಗೊಂದು ಸಾರಿ, 6 ಗಂಟೆಗೆ ಅಂತಂದರೆ 6 ತಾಸಿಗೊಂದು ಸಾರಿ ಲಾಗೌಟ್ ಆಗಬೇಕು ಅಂತ ನಿಯಮವನ್ನು ತರ್ತಾ ಇದ್ದಾರೆ. ಸಮಸ್ಯೆ ಆಗೋದು ಯಾರಿಗೆ, ಕೆಲವರು ವಿದೇಶ ಪ್ರಯಾಣ ಮಾಡ್ತಾ ಇರ್ತಾರೆ, ಸಿಮ್ ಇರದ ಟ್ಯಾಬ್ಲೆಟ್ಗಳಲ್ಲಿ ವಾಟ್ಸಪ್ ಬಳಸ್ತಾ ಇರ್ತಾರೆ, ಅವರಿಗೆ ತಾಂತ್ರಿಕ ಅಡಚಣೆ ಉಂಟಾಗಬಹುದು. Consider the following statement. SIM binding directive requires the physical presence of the registered SIM card in the device used to access the messaging service. Directive applies only to traditional SMS services, excludes over-the-top platforms like WhatsApp, OTT platforms. Under the new rules, web-based instances of messaging apps must be logged out every 6 hours for security. How many above statements are correct? 1, 2, 3, none. ನೆಕ್ಸ್ಟು
ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಆಗ್ತಿದ್ದು ಗೊತ್ತಿರೋದೇ ಇದು ನಮಗೆ. ಅಲ್ಲಿ ಸಂಬಂಧಪಟ್ಟ ಹಾಗೆ ಆಧಾರ್ ಕಾರ್ಡನ್ನು ಗುರುತಿನ ಚೀಟಿಯಾಗಿ ಬಳಸೋದನ್ನು ನಿಷೇಧಿಸ್ತಾ ಇದ್ರು. ಸುಪ್ರೀಂ ಕೋರ್ಟ್ ಅದಕ್ಕೆ ನಿರಾಕರಿಸ್ತಾ ಇದೆ. ಪ್ರಸ್ತುತ ಕಾನೂನಿನ ಪ್ರಕಾರ ಆಧಾರ್ ಕಾರ್ಡ್ ಅನ್ನೋದು ಒಂದು ಮಾನ್ಯವಾದ ದಾಖಲೆ ಅಂತ ನ್ಯಾಯಾಲಯ ಹೇಳ್ತಾ ಇದೆ. 1950ರ RPA ಆಕ್ಟ್ ಪ್ರಕಾರ ಮತದಾರರ ನೋಂದಣಿಗೆ ಅಧಿಕಾರಿ ಗುರುತಿಗೋಸ್ಕರ ನಾವು ಆಧಾರ್ ಸಂಖ್ಯೆನ ನೀಡಲಿಕ್ಕೆ ಅವಕಾಶ ಇದೆ. ಈ ಕಾನೂನಿನಲ್ಲಿ ಬದಲಾವಣೆ ತರೋ ಅಧಿಕಾರ ಇದೆ ಸಂಸತ್ತಿಗೆ, ನ್ಯಾಯಾಲಯಕ್ಕೆ ಅಧಿಕಾರ ಇಲ್ಲ. ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ಪಾರ್ಲಿಮೆಂಟ್ ಮಾಡಬೇಕು, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಕೆಲವರು ಏನು ಹೇಳ್ತಾರೆ, ನಕಲಿ ಆಧಾರ್ ಕಾರ್ಡ್ ಜಾಸ್ತಿ ಆಗಿಬಿಟ್ಟಿದೆ, ಫೇಕ್ ಆಧಾರ್ ಕಾರ್ಡ್ ಅಂತ ಹೇಳೋದಕ್ಕೆ ನ್ಯಾಯಾಲಯ ಏನು ಹೇಳ್ತು, ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ಯಾವ ದಾಖಲೆ ಬೇಕಾದರೂ ನಕಲಿ ಆಗಿರಬಹುದು ಅಲ್ವಾ. ನಕಲಿ ಮಾಡ್ತಾರೆ, ಅದು ಫೋರ್ಜ್ ಮಾಡ್ತಾರೆ ಅಂತ ಕಾರಣಕ್ಕೆ ಇಟ್ಕೊಂಡು ಅಧಿಕೃತ ದಾಖಲೆಯೇ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಕೋರ್ಟ್ ಇಲ್ಲಿ ಹೇಳ್ತಾ ಇದೆ. ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ನಿಯಂತ್ರಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸಹ ಸೂಚನೆ ಕೊಟ್ಟಿದೆ. With reference to the use of Aadhaar in the Indian electoral process, consider the following statement. Election Laws Amendment Act 2021. ಒಂದು ನಿಮಿಷ. Amended Representation of the People's Act to allow the linking of Aadhaar with electoral roll data. Providing an Aadhaar number is mandatory for an individual remain on the electoral roll. Failure to do so results in the automatic deletion of voters' name. Supreme Court has the power to strike down a provision of the RPA if it is found to violate basic structure of the Constitution. How many statements are correct? 1, 2, 3, none. ಪಾಸ್ ಮಾಡಿ, ಬೇಕಿದ್ರೆ ಥಿಂಕ್ ಮಾಡಿ, ನಾಳೆ ಡಿಸ್ಕಸ್ ಮಾಡ್ತೇನೆ ಪ್ರತಿಯೊಂದು ಕ್ವಶನ್ ಅನ್ನು. ಇಸ್ರೋಸ್ PSLV ಕ್ರೈಸಿಸ್ ಶಿಫ್ಟ್ ಫ್ರಾಮ್ ಟೆಕ್ನಿಕಲ್ ಟು PSLV ರಾಕೆಟ್ಗಳು ಪದೇ ಪದೇ ವಿಫಲ ಆಗ್ತಾ ಇರೋದು ನಾವು ಹಿಂದಿನ ದಿನಗಳಲ್ಲಿ ನೋಡಿದ್ದೇವೆ. ಈಗ ಮಿತಿನ ರಚನೆ ಮಾಡಿದ್ದಾರೆ ಲೋಪದೋಷಗಳನ್ನು ಪತ್ತೆ. ಮಿತಿ ಏನು ಮಾಡುತ್ತೆ, ರಾಕೆಟ್ ತಯಾರು ಮಾಡುವಂತಹ ಒಂದು ಪ್ರೊಸೆಸ್ಸು, ಬಿಡಿ ಭಾಗಗಳ ಖರೀದಿ, ಅದರಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ ಅಂತ ಪರಿಶೀಲನೆ ಮಾಡುತ್ತೆ. ತಾಂತ್ರಿಕ ಹಿನ್ನೆಲೆ ಏನು, PSLV 3ನೇ ಹಂತದಲ್ಲಿ ಥರ್ಡ್ ಸ್ಟೇಜ್ ಸಾಲಿಡ್ ಮೋಟರ್, ಇದರಲ್ಲಿ ದಹನ ಪ್ರಕ್ರಿಯೆ ಆಗುತ್ತೆ, ಅದರಲ್ಲಿ ವೈಫಲ್ಯ ಆಗಿರೋದು. ಸಾಮಾನ್ಯವಾಗಿ ತಾಂತ್ರಿಕ ಸಮಿತಿಗಳು ತನಿಖೆ ನಡೆಸುತ್ತೆ, ಆಂತರಿಕ ಸಮಿತಿಗಳು. ಈ ಬಾರಿ ಹಿರಿಯ ವಿಜ್ಞಾನಿಗಳ ನೇತೃತ್ವದಲ್ಲಿ ಒಂದು ಥರ್ಡ್ ಪಾರ್ಟಿ ಅಪ್ರೇಸಲ್ ನಡೀತಾ ಇದೆ. 3ನೇ ವ್ಯಕ್ತಿಯವರು ಸಂಸ್ಥೆಯವರನ್ನು ಬಿಟ್ಟು ಹೊರಗಡೆಯಿಂದ ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೆ ಈಗ ಪ್ರೈವೇಟ್ ಸೆಕ್ಟರು ಸಹ ಭಾಗವಹಿಸ್ತಾ ಇದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ. ಆ ಬಿಡಿ ಭಾಗಗಳ ಗುಣಮಟ್ಟ ಇರಬಹುದು, ಜೋಡಣೆ ಹಂತದಲ್ಲಿ ಹೊಣೆಗಾರಿಕೆ ಸರಿಯಾಗಿರಬೇಕು, ಪ್ರಕ್ರಿಯೆ ಸುಧಾರಿಸಬೇಕು ಅಂತ ಸಮಿತಿ ಆದ ಉದ್ದೇಶವನ್ನು ಇಟ್ಕೊಂಡಿದೆ. ಇನ್ನು ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ PSLV. 4-stage launch vehicle where the first and third stage use solid rocket motors. PSLV is primarily designed to deliver satellites to geosynchronous transfer orbit only. Recent mission failures C61, C62 were attributed to anomalies in the liquid propellant based second stage. 1, 2, 3, none. ನೆಕ್ಸ್ಟ್ ಒಂದು ಸೈನ್ಸ್ ರಿಲೇಟೆಡ್ ಆರ್ಟಿಕಲ್ ಇದೆ, ಅದ್ರ ಬಗ್ಗೆ ನೋಡೋಣ. HIV ವೈರಸ್ಸಲ್ಲಿ ಕ್ಯಾಪ್ಸಿಡ್ ಅಂತ ಹೊರಗಡೆ ಕವಚ ಇರುತ್ತೆ. ಕ್ಯಾಪ್ಸಿಡ್ ಪ್ರೋಟೀನ್ ಶೆಲ್, ಅದು ಒಳಗಡೆ ವೈರಲ್ RNA ಇರುತ್ತಲ್ವ, ಆ RNA ಪ್ರೊಟೆಕ್ಟ್ ಮಾಡುವಂಥ ಒಂದು ಹೊರ ಕವಚ ಅಂತ ಹೇಳ್ಬೋದು ಕ್ಯಾಪ್ಸಿಡ್. ಅದು ಏನು ಮಾಡುತ್ತೆ, ಒಳಗಡೆ RNA ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಈಗ ವಿಜ್ಞಾನಿಗಳು ಅದನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಔಷಧವನ್ನು ತಯಾರಿಸ್ತಾ ಇದ್ದಾರೆ. ಇದು ಔಷಧ ಒಳ್ಳೆ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಲೆನಾಕಾಪುವಿರ್ ಅನ್ನುವಂಥ ಒಂದು ಹೊಸ ಔಷಧವನ್ನು ತಯಾರು ಮಾಡಿದ್ದಾರೆ. ಇದಕ್ಕೆ ವೈರಸ್ಸು ಪ್ರತಿರೋಧವನ್ನು ತೋರಿಸ್ತಾ ಇದೆ. ಆದರೆ ಆ ಥರ ಪ್ರತಿರೋಧಿಸಬೇಕಾದ್ರೆ ಏನಾಗುತ್ತೆ, ವೈರಸ್ ಬ್ರೇಕ್ ಆಗಿಬಿಡುತ್ತೆ. ಬ್ರೇಕ್ ಆದಾಗ ಅದರ ಒಂದು ರೆಪ್ಲಿಕೇಟ್ ಆಗುವಂಥ ಎಬಿಲಿಟಿ 70 to 80% ಕಡಿಮೆ ಆಗಿಬಿಡುತ್ತೆ. 2025 ಅನುಮತಿ ಪಡೆದಿರುತ್ತೆ ಈ ಔಷಧ. 6 ತಿಂಗಳಿಗೆ ಒಂದು ಸಾರಿ ಇಂಜೆಕ್ಷನ್ನು ಕೊಡ್ತಾ ಇರಬೇಕು. ಕ್ಯಾಪ್ಸಿಡ್ ರಚನೆ ಸುಲಭವಾಗಿ ಬದಲಾಗೋದಿಲ್ಲ. ಹೀಗಾಗಿ ಆ ಕ್ಯಾಪ್ಸಿಡ್ಡು ಬ್ರೇಕ್ ಆಗಿಬಿಟ್ರೆ ಔಷಧ ಏನು ಮಾಡುತ್ತೆ, ವೈರಸ್ ಹರಡೋದನ್ನು 100% ತಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ.
ಔಷಧವನ್ನು ಪ್ರತಿರೋಧ ಮಾಡಿದರೆ ವೈರಸ್ಸಿನ ಸಂತಾನೋತ್ಪತ್ತಿ ಸಾಮರ್ಥ್ಯ 70 to 80% ಕುಸಿತಾ ಇರುತ್ತೆ. ಔಷಧದಿಂದ ತಪ್ಪಿಸ್ಕೊಳ್ಳಿಕ್ಕೆ ವೈರಸ್ಸು ತನ್ನ ಶಕ್ತಿಯನ್ನೇ ಕಳೆದುಕೊಳ್ಬೇಕಾಗತ್ತೆ. ನೆನಪಿಟ್ಕೊಳ್ಬೇಕಾಗಿರೋದೇನು? ಲೆನಾಕಾಪ್ವಿರ್, ಕ್ಯಾಪ್ಸಿಡ್, HIV ಈ ಟರ್ಮ್ಗಳು ಕೆಳಗಡೆ ಕ್ವಶನ್ ನೋಡಿದಾಗ ನಿಮ್ಗೆ ಗೊತ್ತಾಗ್ಬೋದು. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ HIV and the drug lenacapavir. Lenacapavir is the world's first capsid-based inhibitor that targets the protein shell of the HIV virus. Unlike traditional antiretroviral drugs that require daily dosage, lenacapavir can be administered as a biannual injection. Resistance mutations in the HIV capsid actually increase the viral replication rate, making the virus more lethal. 1, 2, 3 none. ಇದಿಷ್ಟು ಮುಖ್ಯವಾಗಿ ನಾವು ಇವತ್ತು ನೋಡಲೇಬೇಕಾದಂಥ ವಿಷಯಗಳಾಗಿತ್ತು. ಆನ್ಸರನ್ನು ನಾಳೆ ಡಿಸ್ಕಸ್ ಮಾಡೋಣ. ಅಂದರೆ ಈಗ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಈ ಥರ ಅನಾಲಿಸಿಸ್ ಮಾಡಿದ್ರೆ ಹೇಗಾಗುತ್ತೆ ಅಂತ. ನಿಮ್ಮ ಅಭಿಪ್ರಾಯವನ್ನು ನಾವು ಭಾಳ ಮಾಡ್ತೇನೆ. ನಿಮಗೆ ಅನಿಸುತ್ತೆ ಅದನ್ನು ತಿಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಅ ಗ್ರೇಟ್ ಟೈಮ್.